We are here to listen His word. ನಾವು ಇಲ್ಲಿ ಆತನ ವಾಕ್ಯವನ್ನು ಕೇಳುವುದಕ್ಕಾಗಿದ್ದೇವೆ. Not only praise Him, ಬರೀ ಸ್ತುತಿ ಮಾಡುವುದು ಮಾತ್ರವಲ್ಲ, not ಆತನನ್ನು only worship Him, ಆತನ ಆರಾಧಿಸುವುದು ಮಾತ್ರವಲ್ಲದೆ we are here to listen His word. ಇನ್ನು ಆತನ ವಾಕ್ಯಗಳನ್ನು ಕೇಳುವುದಕ್ಕೆ ನಾವಿಲ್ಲಿದ್ದೇವೆ. Hallelujah. ಹಲ್ಲೆಲೂಯಾ. When we listen His word, ನಾವು ಆತನ ವಾಕ್ಯವನ್ನು ಕೇಳುವಾಗ there will be lot of changes will take place. ನಮ್ಮ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳು ಕಾಣಿಸಲ್ಪಡುತ್ತವೆ. Because word of God always works. ಯಾಕಂದ್ರೆ ದೇವರ ವಾಕ್ಯವು ಯಾವಾಗಲೂ ಕಾರ್ಯ ಮಾಡುವಂತ ವಾಕ್ಯವಾಗಿದೆ. Hallelujah. Hallelujah. Are you ready to receive His word? ಆತನ ವಾಕ್ಯವನ್ನು ಸ್ವೀಕರಿಸುವುದಕ್ಕೆ ಸಿದ್ಧವಾಗಿದ್ದೀರಾ? ಎಸ್. If you receive His word, ಆತನ ವಾಕ್ಯವನ್ನು ನೀವು ಸ್ವೀಕರಿಸಿದರೆ you will be transformed. ನೀವು ರೂಪಾಂತರ ಹೊಂದುತ್ತೀರಿ. ಆಮೆನ್. You will never be the same. ಇದ್ದ ಹಾಗೆ ಇರುವುದಿಲ್ಲ. Amen. ಆಮೆನ್. Hallelujah. ಹಲ್ಲೆಲೂಯಾ. Because word of God always works. ಯಾಕಂದ್ರೆ ದೇವರ ವಾಕ್ಯವು ಯಾವಾಗಲೂ ಕಾರ್ಯ ಮಾಡುತ್ತದೆ. If you receive what we are preaching as my word, that won't work. ಇದು ಸಭಾಪಾಲಕರು ಬೋಧನೆ ಮಾಡ್ತಾ ಇರುವಾಗ ಅದು ಸಭಾಪಾಲಕರ ಮಾತುಗಳು ಬೋಧನೆ ಅಂತ ತೆಗೆದುಕೊಂಡಿದ್ರೆ ಅದು ಕಾರ್ಯವಾಗುವುದಿಲ್ಲ. But if you receive what I am preaching as a God's word, it will work for you. ಸಭಾಪಾಲಕರು ಬೋಧಿಸುವಂತ ವಾಕ್ಯವು ದೇವರ ಮಾತುಗಳು ಅಂತ ನೀನು ವಿಶ್ವಸಿಸಿ ಸ್ವೀಕರಿಸಿದ್ರೆ ಅದು ನಿನ್ನ ಜೀವನದಲ್ಲಿ ಕಾರ್ಯ ಮಾಡುತ್ತದೆ. Hallelujah. ಹಲ್ಲೆಲೂಯಾ. Today I am sharing with you about ಈ ದಿನ ಸಭಾಪಾಲಕರು ಏನು ಹಂಚಲಾಗಿದ್ದಾರೆ ಅಂದ್ರೆ, you have come in such a time into the kingdom of God. ದೇವರ ರಾಜ್ಯದಲ್ಲಿ ಇಂಥ ಸಮಯದಲ್ಲಿ ನೀವು ಇದ್ದೀರಿ, ಬಂದಿರಿ ಅನ್ನುವಂಥ ಅಂಶವನ್ನು ಸಾರುತ್ತಾರೆ. This time is a very precious time. ಈ ಸಮಯವು ಬಹಳ ಪ್ರಶಸ್ತವಾಗಿರುವಂಥ ಸಮಯವಾಗಿದೆ. All prophets gone. ಎಲ್ಲ ಪ್ರವಾದಿಗಳು ಹೋಗಿದ್ದಾರೆ. Amen. ಆಮೆನ್. First century apostles gone. ಮೊದಲನೇ ಶತಮಾನ ಅಪೊಸ್ತಲರು ಹೋಗಿದ್ದಾರೆ. And now we are in a 21st century. ಈಗ 21ನೇ ಶತಮಾನದಲ್ಲಿ ನಾವಿದ್ದೇವೆ. Hallelujah. ಹಲ್ಲೆಲೂಯಾ. We are come in such a time into the kingdom. ನಾವು ಈ ಸಮಯಕ್ಕಾಗಿ ಇಂಥ ಸಮಯದಲ್ಲಿ ದೇವರ ರಾಜ್ಯದಲ್ಲಿ ಇದೇವೆ ಆತನ ಕಾರ್ಯಗಳಕ್ಕಾಗಿ. Because this is a very precious time. ಯಾಕಂದ್ರೆ ಈ ಸಮಯವು ಬಹಳ ಪ್ರಶಸ್ತವಾಗಿರುವಂತ ಸಮಯದಲ್ಲಿ ನಾವಿದ್ದೇವೆ. This is a time of great harvest. ಈ ಒಂದು ಸಮಯವು ದೊಡ್ಡ ಸುಗ್ಗಿಯನ್ನು ಕೊಯ್ಯುವಂತ ಪಡೆದುಕೊಳ್ಳುವಂತ ಸಮಯವಾಗಿದೆ. Jesus Christ told to the disciples, ಯೇಸು ಕ್ರಿಸ್ತ ತನ್ನ ಶಿಷ್ಯರಿಗೆ ಹೇಳಿದ್ದಾರೆ, harvest is plenty, laborers are few. ಆ ಒಂದು ಹೊಲ ಸುಗ್ಗಿ ಬಹಳ ಇದೆ, ಆದರೆ ಕೆಲಸಗಾರರು ಕಡಿಮೆ ಇದ್ದಾರೆ ಎಂದು You ಹೇಳಿದ್ದಾರೆ. pray to the Lord of the harvest. ಸುಗ್ಗಿಯ ಕರ್ತನಿಗೆ ನೀವು ಪ್ರಾರ್ಥಿಸಿರಿ. They prayed. ಅವರು ಪ್ರಾರ್ಥಿಸಿದ್ದಾರೆ. God sent many laborers. ಆ ಸುಗ್ಗಿಯನ್ನು ಕೊಯ್ಯುವುದಕ್ಕೆ ಅನೇಕ ಕೆಲಸಗಾರರು ದೇವರು ಕಲಿಸಿದ್ದಾರೆ. Now we see the laborers all over the world. ಇಲ್ಲಿ ನಾವು ನೋಡ್ತೇವೆ ಈ ಕಡೆ ದಿವಸಗಳಲ್ಲಿ ಪ್ರಪಂಚದಲ್ಲಿ ಎಲ್ಲಾ ಕಡೆ ಕೂಡ ದೇವರ ಪರಿಚಾರಕರು ಕೆಲಸಗಾರರು ಅನೇಕರಿದ್ದಾರೆ. We all are His laborers. ನಾವೆಲ್ಲರೂ ಕೂಡ ಆತನ ಕೆಲಸಗಾರರಾಗಿದ್ದೇವೆ, ಕಾರ್ಯ ಮಾಡುವಂತವರಾಗಿದ್ದೇವೆ. Hallelujah. ಹಲ್ಲೆಲೂಯಾ. All are reaping great harvest. ಎಲ್ಲರೂ ಕೂಡ ಬಹಳಷ್ಟು ಸುಗ್ಗಿಯನ್ನು So time is coming to end. ಈ ಒಂದು ಸಮಯವು ಕಡೆಯದಾಗಿ ಕೊನೆಗಾಗಿ ಬಂದಿದೆ. We have come in such a time into the kingdom of God. ನಾವು ಇಂಥ ಸಮಯಕ್ಕಾಗಿ ದೇವರ ರಾಜ್ಯದಲ್ಲಿ ಬಂದಿದ್ದೇವೆ. I tell you, don't be quiet. ನಾನು ಹೇಳ್ತೇನೆ, ಮೌನವಾಗಿ ನಿಶಬ್ದವಾಗಿ ಇರಬೇಡ. If you quiet, ನೀವು ಮೌನವಾಗಿ ನಿಶಬ್ದವಾಗಿದ್ರೆ you lose many souls. ನೀವು ಅನೇಕ ಆತ್ಮಗಳನ್ನು ಕಳೆದುಕೊಳ್ಳುತ್ತೀರಿ. Tell to somebody, ಇತರರಿಗೆ ಹೇಳ್ರಿ, you have come in such a time into the kingdom of God, don't be quiet. ದೇವರ ರಾಜ್ಯದಲ್ಲಿ ಇಂಥ ಸಮಯಕ್ಕಾಗಿ ಈ ಸಮಯದಲ್ಲಿ ಇರುವುದಕ್ಕಾಗಿ ಬಂದಿದೆ, ಸುಮ್ಮನೆ ನೀನು ಮೌನವಾಗಿ ಇರಬೇಡ ಎಂದು. Amen. ಆಮೆನ್. Tell to somebody, if you are quiet, ನೀನು ಮೌನವಾಗಿ ನಿಶಬ್ದವಾಗಿ ಇದ್ರೆ you lose many souls. ನೀವು ಅನೇಕ ಆತ್ಮಗಳನ್ನು ಕಳೆದುಕೊಳ್ಳುತ್ತೀರಿ. Amen. ಆಮೆನ್. You too also don't be quiet. Tell to the person who has said to you. ನೀನು ಹೇಳಿರುವಂತಹ ವ್ಯಕ್ತಿ ಅವ್ರ ಕಡೆ ಕೂಡ ತಿರುಗಿ ನೀನು ಕೂಡ ಸುಮ್ಮನೆ ಇರಬೇಡ ಅಂತ ಹೇಳಬೇಕು. Amen. ಆಮೆನ್. If we quiet, we lose many souls. ನಾವು ಮೌನವಾಗಿದ್ರೆ ಅನೇಕರನ್ನು ನಾವು ಕಳೆದುಕೊಳ್ಳುತ್ತೇವೆ. That's what Bible says in Matthew. ಮತ್ತಾಯ ಸುವಾರ್ತೆಯಲ್ಲಿ ಸತ್ಯವೇದ ಹೇಳುತ್ತದೆ, in 10th chapter 8th verse, 10ನೇ ಅಧ್ಯಾಯ 8ನೇ ವಚನದಲ್ಲಿ,
Jesus sent 2 by 2 to Yesu- share the gospel. ಯೇಸು ಕ್ರಿಸ್ತನು ಸುವಾರ್ತೆಯನ್ನು ಸಾರುವುದಕ್ಕಾಗಿ ಇಬ್ಬರಿಬ್ಬರಾಗಿ ಜೋಡಾಗಿ ಕಳಿಸಿದ್ದಾರೆ ಕೆಲಸಕ್ಕೆ. What he said? ಆತನು ಏನು ಹೇಳಿದ್ದಾರೆ? Preach the gospel of the kingdom of God. ದೇವರ ರಾಜ್ಯವನ್ನು ಸಾರಿರಿ ಎಂದು. When he chosen 12 disciples, ಆತನು 12 ಜನರನ್ನು ಆರಿಸಿಕೊಂಡಿದ್ದಾರೆ. and also he had chosen 70 also ಮತ್ತೆ 70 ಜನರನ್ನು ಕೂಡ ಆರಿಸಿಕೊಂಡಿದ್ದಾರೆ as a laborers. ಅವರು ಕೆಲಸಗಾರರು. So he sent 2 by 2. ಅವರನ್ನು ಇಬ್ಬರಿಬ್ಬರಾಗಿ ಕಳುಹಿಸಿದ್ದಾನೆ. He said to them, preach the kingdom of God. ಆತನು ಅವ್ರಿಗೆ ಹೇಳಿದ್ದೇನೆಂದ್ರೆ ದೇವರ ರಾಜ್ಯದ ಕುರಿತು ನೀವು ಸಾರಿರಿ. Preach the gospel. ಸುವಾರ್ತೆಯನ್ನು ಸಾರಿರಿ, ಹೇಳಿರಿ. Hallelujah. ಹಲ್ಲೆಲೂಯಾ. Now we are sent by God. ನಾವು ಈಗ ದೇವರಿಂದ ಕಳುಹಿಸಲ್ಪಟ್ಟಿದ್ದೇವೆ. Amen. ಆಮೆನ್. Do you believe that Jesus sent you into this world to preach the gospel? ನೀನು ನಂಬುತ್ತಾ ಇದೀಯಾ ಯೇಸು ಕ್ರಿಸ್ತನು ನಿನ್ನನ್ನು ಸುವಾರ್ತೆ ಸಾರುವುದಕ್ಕಾಗಿ ಈ ಲೋಕಕ್ಕೆ ಕಳುಹಿಸಿದ್ದಾರೆಂದು? ಆಮೆನ್. We preach the word. ನಾವು ಆತನ ವಾಕ್ಯವನ್ನು We ಸಾರುವವರು. will share the gospel. We will preach the word. ನಾವು ಸುವಾರ್ತೆಯನ್ನು ಹಂಚುವವರು, ದೇವರ ವಾಕ್ಯವನ್ನು ಬೋಧಿಸುವವರು. Amen. ಆಮೆನ್. We will testify the goodness of the Lord. ಕರ್ತನ ಒಳ್ಳೆಯತನವನ್ನು ನಾವು ಸಾಕ್ಷಿಯಾಗಿ ಪ್ರಕಟಿಸುವವರು. In Acts 1st chapter 8th verse said, ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನ ಹೇಳುತ್ತದೆ, Jesus said, when the Holy Ghost come upon you, ಪವಿತ್ರಾತ್ಮ ದೇವರು ನಿಮ್ಮ ಮೇಲೆ ಬರುತ್ತಾನೆ ಅಂತ ಯೇಸು ಹೇಳಿದ್ದಾರೆ. you shall be witness unto me. ಅವಾಗ ನೀವು ನನಗೆ ಸಾಕ್ಷಿಗಳಾಗಿ ಇರುತ್ತೀರಿ ಎಂದು ಹೇಳಿದನು. What witness you are going to give? ನೀನು ಯಾವ ಸಾಕ್ಷಿಯನ್ನು ಕೊಡುವುದಕ್ಕಿದ್ದೇವೆ? Testify the goodness of the Lord. ಯೇಸು ಕ್ರಿಸ್ತನ ಕರ್ತನ ಒಳ್ಳೆಯತನವನ್ನು ಸಾಕ್ಷಿಯಾಗಿ ಸಾರುವಂತೆ ಇದಿ. Hallelujah. ಹಲ್ಲೆಲೂಯಾ. Mark 16th chapter 15th verse said, ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 15ನೇ ವಚನ ಹೇಳುತ್ತದೆ, Jesus said, ಯೇಸು ಹೇಳಿದ್ದಾರೆ, go into all the world ಎಲ್ಲಾ ಪ್ರಪಂಚಕ್ಕೆ ಹೋಗಿರಿ and preach the gospel to every creature. ಪ್ರತಿ ಸೃಷ್ಟಿಗೆ, ಪ್ರತಿ ಜನಕ್ಕೆ ನೀವು ಸುವಾರ್ತೆಯನ್ನು ಸಾರ್ರಿ. ಎಲ್ಲಿ ಹೋಗಕ್ಕಾಗ್ತದ್ರಿ ಎಲ್ಲ ಪ್ರಪಂಚದಲ್ಲಿ ಅಂತ some people say. ಕೆಲವರು ಅನ್ಕೊಂತಾರೆ ಎಲ್ಲ ಪ್ರಪಂಚಕ್ಕೆ ಹೋಗಿ ಎಲ್ಲಿ ಸಾರ್ಲಿ I ಅನ್ಕೊಂತಾರೆ. tell you, go into your world. ನಿನ್ನ ಸುತ್ತಲಿರುವಂತ ನಿನ್ನ ಜನರ, ನಿನ್ನ ಪ್ರಪಂಚದ ಕೆಳಗೆ ನೀನು ಹೋಗ್ರಿ. Hallelujah. ಹಲ್ಲೆಲೂಯಾ. Preach gospel to every creature who are in your world. ನಿನ್ನ ಪ್ರಪಂಚದಲ್ಲಿ ನಿನ್ನ ಸುತ್ತಲೂ ಇರುವಂತ ನಿನ್ನ ಜನರೆಲ್ಲರಿಗೆ ಕೂಡ ಸುವಾರ್ತೆಯನ್ನು ಸಾರ್ರಿ. To whom you are contact, preach the gospel. ಯಾರಲ್ಲಿ ನೀನು ಸಂಧಾನವಾಗಿದೆಯೋ ಅವರೆಲ್ಲರಿಗೆ ಕೂಡ ಸುವಾರ್ತೆಯನ್ನು ಸಾರ್ರಿ. What is gospel? ಸುವಾರ್ತೆ ಅಂದ್ರೆ ಏನು? Good news. ಒಳ್ಳೆ ಸುದ್ದಿ. Hallelujah. ಹಲ್ಲೆಲೂಯಾ. Preach the gospel of Jesus Christ. ಯೇಸು ಒಳ್ಳೆಯವನು, ಆತನು ಮಾಡಿದ ಕಾರ್ಯಗಳನ್ನು ಸಾರುವುದು, ಆತನು ಏನು ಮಾಡಿದಾನೋ ಬಂದು ಅದನ್ನು ಸಾರುವುದು. Preach that Jesus Christ is God. ಯೇಸು ಕ್ರಿಸ್ತನು ದೇವರೆಂದು ಅವರಿಗೆ ತಿಳಿಸು. And he came as a man. ಆತನು ಮನುಷ್ಯನಾಗಿ ಬಂದಿದ್ದಾನೆ ಅಂತ ಹೇಳು. That's what Bible says, he is a son of God. ಅದೇ ಸತ್ಯವೇದ ಹೇಳುತ್ತದೆ, ಆತನು ದೇವ ಕುಮಾರನು, ಮನುಷ್ಯ ಶರೀರವನ್ನು ಧರಿಸಿಕೊಂಡು ಬಂದಿರುವಂತ ದೇವರೆಂದು ಅರ್ಥ. Why he came as a man? ಯಾಕೆ ಮನುಷ್ಯನಾಗಿ ಆತನು ಬಂದಿದ್ದಾನೆ? To be sacrificed for our sin punishment. ನಮ್ಮ ಪಾಪದ ಪರಿಹಾರಕ್ಕಾಗಿ, ಆ ಒಂದು ಶಿಕ್ಷಕ್ಕಾಗಿ ಪ್ರಾಯಶ್ಚಿತ್ತ ಹೊಂದುವುದಕ್ಕೆ ಆತನು ಬಂದಿದ್ದನು. Bible says, while we were yet sinners, Jesus died for us. ಸತ್ಯವೇದ ಹೇಳುತ್ತದೆ, ನಾವು ಇನ್ನೂ ಪಾಪಿಗಳಾಗಿರುವಾಗ ಯೇಸು ನಮ್ಮ ಸ್ಥಾನದಲ್ಲಿ ಮರಣಿಸಿದ್ದಾರೆ. While we were yet enemies unto God, Jesus came to save us. ನಾವು ಇನ್ನೂ ಆತನಿಗೆ ಶತ್ರುಗಳಾಗಿರುವಾಗಲೇ ನಮ್ಮನ್ನು ರಕ್ಷಿಸುವುದಕ್ಕೆ ಆತನು ಬಂದಿದ್ದಾನೆ. Why God came in the form of Jesus? ಯಾಕೆ ದೇವರು ಯೇಸುವಿನ ಸ್ವರೂಪದಲ್ಲಿ ಬಂದಿದ್ದಾರೆ? To be sacrificed for our sin punishment. ನಮ್ಮ ಪಾಪದ ಶಿಕ್ಷೆಗೆ ಬೆಲೆಯನ್ನು ಕಟ್ಟುವುದಕ್ಕಾಗಿ You ಬಂದಿದ್ದಾರೆ. tell to everybody. ಅದನ್ನು ನೀವು ಎಲ್ಲರಿಗೆ ಹೇಳಬೇಕು. Tell to your world. ನಿನ್ನ ಪ್ರಪಂಚಕ್ಕೆ, ನಿನ್ನ ಜನರಿಗೆ, ಎಲ್ಲರಿಗೆ ಹೇಳಬೇಕು. He became a sacrifice. ಆತನೇ ಬಲಿಯರ್ಪನಾಗಿದ್ದಾನೆ. He hanged on the cross ಆತನು ಶಿಲುಬೆ ಮೇಲೆ ನೇತಾಡಿದ್ದಾನೆ. for our punishment. ನಮ್ಮ ಶಿಕ್ಷೆಗೆ ಆತನು ಬದಲಾಗಿ ಶಿಕ್ಷೆ ಹೊಂದಿದ್ದಾನೆ. And he died. ನಮ್ಮ ಸ್ಥಾನದಲ್ಲಿ ಮರಣಿಸಿದ್ದಾನೆ. Not only died, he was buried. ಆತನು ಮರಣಿಸಿ ಭೂಸ್ಥಾಪನ ಮಾಡಲ್ಪಟ್ಟಿದ್ದಾನೆ. Like
a man he buried. ಆತನು ಮನುಷ್ಯನ ಹಾಗೆ ಒಬ್ಬ ವ್ಯಕ್ತಿ ಮರಣಿಸಿದ ನಂತರ ಹೇಗೆ ಭೂಸ್ಥಾಪನ ಮಾಡಲ್ಪಡ್ತಾರೋ ಆ ರೀತಿಯಲ್ಲಿ ಭೂಸ್ಥಾಪನ He's God, he ಮಾಡಲ್ಪಡುತ್ತೆ. don't want to die, he don't want to be buried, but I tell you, he took our punishment, he died and buried in our ಆತನು place. ದೇವರು ಮರಣ ಹೊಂದುವುದು ಬೇಕಾಗಿಲ್ಲ, ಭೂಸ್ಥಾಪನಕ್ಕೆ ಹೋಗುವುದು ಬೇಕಾಗಿಲ್ಲ, ಆದರೆ ಅದು ಮನುಷ್ಯನ ಸ್ಥಾನವದು ನಮ್ಮ ಸ್ಥಾನವಾಗಿದ್ದರಿಂದ ಆತ ನಮ್ಮ ಸ್ಥಾನದಲ್ಲಿ ಮರಣ ಹೊಂದಿದ್ದಾನೆ, ನಮ್ಮ ಸ್ಥಾನದಲ್ಲಿ ಮನುಷ್ಯನಾಗೆ ಭೂಸ್ಥಾಪನ ಮಾಡಲ್ಪಟ್ಟಿದ್ದಾನೆ. He went to hell in our place. ನಮ್ಮ ಸ್ಥಾನದಲ್ಲಿ ನಾವು ನರಕಕ್ಕೆ ಹೋಗಬೇಕಾಯಿತು, ನಮ್ಮ ಸ್ಥಾನದಲ್ಲಿ ಆತ ನರಕ ಶಿಕ್ಷೆಗಾಗಿ ಹೊತ್ತುಕೊಳ್ಳುವುದಕ್ಕೆ ಹೋದನು. He took all our hell punishment. ನಮಗೆ ನರಕದಲ್ಲಿ ಏನೇನು ಶಿಕ್ಷೆ ಕೊಡಲ್ಪಡುತ್ತದೋ ಆ ಶಿಕ್ಷೆ ಎಲ್ಲ ಆತನ ಅನುಭವಿಸಿದನು. I tell you, you don't understand what about hell. ನಿಮಗೆ ನರಕದ ಬಗ್ಗೆ ನಿಮ್ಗೆ ಅರ್ಥವಾಗುವುದಿಲ್ಲ. There are many people already they are in the hell. ಆಗಲೇ ಎಷ್ಟೋ ಜನರು ನರಕದಲ್ಲಿ ಈಗ ಇದ್ದಾರೆ. Example, Bible says about rich man. ಉದಾಹರಣೆಗೆ ಸತ್ಯವೇದ ಹೇಳುತ್ತದೆ ಒಂದು ಐಶ್ವರ್ಯವಂತನ ಬಗ್ಗೆ ನರಕದಲ್ಲಿದ್ದಾನೆ. He was so much tormented. ಆತನು ಬಹಳಷ್ಟು ಕಷ್ಟಕ್ಕೆ ಒಳಗಾಗುತ್ತಾ ಇದ್ದಾನೆ. No water to drink. ಕುಡಿಯುವುದಕ್ಕೆ ನೀರು ಕೂಡ ಇಲ್ಲ. So much tormented with the fire, with the heat. ಆ ಒಂದು ಉಷ್ಣೋಗ್ರತಕ್ಕೆ ಆ ಒಂದು ಸುಡುವ ಬೆಂಕಿಯ ಒಂದು ವಿಷಯಗಳಿಗೆ ಆತನು ಅದನ್ನು ಭರಿಸುವುದಕ್ಕೆ ಆಗದೇ ಇರುವಂತ He desired to be drink water, but no water at all. ಆತನು ಕುಡಿಯುವುದಕ್ಕೆ ನೀರು ಬೇಕಂತ ಆತನು ತೀರ್ಮಾನ ಮಾಡಿದನು, ನೀರೇ ಇಲ್ಲ ಅಲ್ಲಿ. He asked Abraham. ಅಬ್ರಹಾಮನ್ನು ಹೇಳ್ತಾ ಇದ್ದಾರೆ, Abraham, our father, sent Lazarus. ತಂದೆಯಾದ ಅಬ್ರಹಾಮನೇ ಲಾಜರ್ ಆಗಿರುವಂತ ಆತನು ಕಳುಹಿಸು. Let him dip his finger into the water and put it in my mouth. ಆತನು ತನ್ನ ಬೊಳ್ಳನ್ನು ನೀರಿನಲ್ಲಿ ಅದ್ದಿ ಮತ್ತೆ ಆ ನೀರಿನ ಬೊಳ್ಳನ್ನು ನನ್ನ ಬಾಯಲ್ಲಿ ಇಡುವಂತೆ ಹೇಳು ಅಂತ ಹೇಳ್ತಾ Only ಇದ್ದಾನೆ. one drop of water he need. ಆತನಿಗೆ ಒಂದು ಬೊಟ್ಟು ನೀರು ಬೇಕಾಯಿತು, But nothing he will get there. ಆದ್ರೆ ಅಲ್ಲಿ ಒಂದು ಕೂಡ ನೀರೇ ಇಲ್ಲ, ಅಲ್ಲಿ ನೀರೇ ಇಲ್ಲ. If we go to hell, we have to go through that such punishment. ಒಂದು ವೇಳೆ ನರಕಕ್ಕೆ ಒಬ್ಬ ವ್ಯಕ್ತಿ ಹೋದ್ರೆ ಅಂತ ಪರಿಸ್ಥಿತಿಯಿಂದ ಹೋಗ್ಬೇಕು. But Jesus Christ came, took our place, he went to hell. ಆದರೆ ಯೇಸು ನಮ್ಮ ಸ್ಥಾನವನ್ನು ತೆಗೆದುಕೊಂಡು ಆ ಪರಿಸ್ಥಿತಿ ನಮಗೆ ಬರಲಾರದಂತೆ ಆತನು ಹೋಗಿ ನಮ್ಮ ಶಿಕ್ಷೆಯನ್ನು ಅನುಭವಿಸಿದ್ದಾರೆ. He finished all our punishment. ನಮ್ಮ ಶಿಕ್ಷೆನೆಲ್ಲ ಆತನು ಮುಗಿಸಿದ್ದಾನೆ ಮಾಡಿ. And he was resurrected. ಮತ್ತೆ ಆತನು ಪುನರುತ್ಥಾನನಾಗಿದ್ದಾನೆ, ಮೇಲಕ್ಕೆ ಎತ್ತಲ್ಪಟ್ಟಿದ್ದಾನೆ. If he not finished, how can he will be resurrected? ಆ ಶಿಕ್ಷೆ ಎಲ್ಲ ಪೂರ್ತಿ ಮಾಡದೇ ಇದ್ರೆ ಹೇಗೆ ಆತನು ಎತ್ತಲ್ಪಡುವುದಕ್ಕೆ ಆಗುತ್ತದೆ, ಪುನರುತ್ಥಾನನಾಗುವುದಕ್ಕೆ ಆಗುತ್ತದೆ? Because he was resurrected, ಆತನು ಪುನರುತ್ಥಾನನಾಗಿದ್ದ ಕಾರಣ he took away all our sin. ನಮ್ಮ ಪಾಪವನ್ನೆಲ್ಲ ಕೂಡ ತೆಗೆದು ಹಾಕಿದ್ದಾನೆ. Hallelujah. Hallelujah. That is a good news we are receiving. Because of his resurrection, we are free from sin. ನಾವು ಈ ಒಳ್ಳೆತನವನ್ನು, ಪಾಪದಿಂದ ವಿಮೋಚಿಸಲ್ಪಟ್ಟಿರುವಂತ ಒಳ್ಳೆತನವನ್ನು ನಾವು ಪಡೆದುಕೊಂಡಿದ್ದೀವಿ, ಅದನ್ನೇ ಹೇಳಬೇಕಿತ್ತರಕ್ಕೆ. Amen. Amen. Hallelujah. What is the death of Jesus Christ? What is the resurrection of Jesus Christ? You must know, then only you can share his goodness. ಯೇಸು ಕ್ರಿಸ್ತನ ಮರಣವೇನಾಗಿದೆ, ಯೇಸು ಕ್ರಿಸ್ತನ ಪುನರುತ್ಥಾನವೇನಾಗಿದೆ, ಏನು ನಮಗೆ ಕೊಟ್ಟಿದೆ, ಇದನ್ನು ನೀನು ತಿಳಿದುಕೊಂಡಿದ್ರೆ ಮಾತ್ರ ಇತರರಿಗೆ ಹಂಚುವುದಕ್ಕೆ ಆಗುತ್ತದೆ. Jesus said, go into all the world, preach the gospel to every creature. ನಿಮ್ಮ ಪ್ರಪಂಚಕ್ಕೆ, ನಿಮ್ಮ ಲೋಕಕ್ಕೆ, ಎಲ್ಲ ಕಡೆ ನೀವು ಹೋಗಿ ಎಲ್ಲರಿಗೆ ಕೂಡ ಸುವಾರ್ತೆಯನ್ನು ಸಾರ್ರಿ ಎಂದು. What an instruction given to us. ಎಂತ ಒಂದು ಒಳ್ಳೆಯ ಒಂದು ಸೂಚನೆ ನಮಗೂ ಕೊಟ್ಟಿದ್ದಾರೆ. This is not for pastors, this is not for only apostles or evangelists. ಇದು ಸಭಾಪಾಲಕರಿಗೆ ಮಾತ್ರವಲ್ಲ, ಅಪೋಸ್ತಲರಿಗೆ ಮಾತ್ರವಲ್ಲ, ಇಲ್ಲದಿದ್ರೆ ಸುವಾರ್ತಿಕರಿಗೆ ಮಾತ್ರವಲ್ಲ, This is for everybody. ಪ್ರತಿ ವಿಶ್ವಾಸಿಗೆ ಕೂಡ ಈ ಒಂದು ಕಟ್ಟಡ ನಿಯಮವನ್ನು ಕೊಟ್ಟಿದ್ದಾರೆ, ಈ ಒಂದು ಆಜ್ಞೆಯನ್ನು ಕೊಟ್ಟಿದ್ದಾರೆ. Mark 16 chapter 16th verse said, ಮತ್ತೆ ಮಾರ್ಕನ ಸುವಾರ್ತ 16ನೇ ಅಧ್ಯಾಯ 16ನೇ ವಚನ ಹೇಳುತ್ತದೆ, he that believeth and baptized shall be saved. ಯಾರು ನಂಬಿ ದೀಕ್ಷಾಸ್ಥಾನ ತೆಗೆದುಕೊಳ್ಳುತ್ತಾರೋ ಅವರು ರಕ್ಷಿಸಲ್ಪಡುತ್ತಾರೆ. When you preach the gospel, ನೀನು ಸುವಾರ್ತೆಯನ್ನು ಸಾರುವಾಗ he that believeth ಯಾರು ನಂಬುತ್ತಾನೋ and baptized, ನಂಬಿ ದೀಕ್ಷಾಸ್ಥಾನ ತೆಗೆದುಕೊಳ್ಳುತ್ತಾನೋ he shall be saved. ಅಂತ ಅವನು ರಕ್ಷಣೆ ಹೊಂದುತ್ತಾನೆ, ರಕ್ಷಿಸಲ್ಪಡ್ತಾನೆ. He that believeth the gospel, ಆ ವ್ಯಕ್ತಿ ಸುವಾರ್ತೆಯನ್ನು ನಂಬಬೇಕು.
and baptized, ದೀಕ್ಷಾಸ್ಥಾನ ಹೊಂದಿಕೊಳ್ಳಬೇಕು, he will be saved. ಅಂತ ವ್ಯಕ್ತಿ ರಕ್ಷಿಸಲ್ಪಡ್ತಾನೆ. Amen. ಆಮೆನ್. What he has to believe? ಏನು ಅವರು ವಿಶ್ವಸಿಸಬೇಕು? He has to believe Jesus Christ is God. ಆ ವ್ಯಕ್ತಿ ಯೇಸು ಕ್ರಿಸ್ತನೇ ದೇವರಂತ ವಿಶ್ವಸಿಸಬೇಕು. Hallelujah. ಹಲ್ಲೆಲೂಯಾ. And confess Jesus Christ is the Lord of my life. ಮತ್ತೆ ಬಾಯಿಯಿಂದ ಅರಿಕೆ ಮಾಡಬೇಕು, ನನ್ನ ಜೀವನಕ್ಕೆ ಯೇಸು ಕ್ರಿಸ್ತನೇ ಒಡೆಯನೆಂದು. He shall be saved. ಆತನು ರಕ್ಷಿಸಲ್ಪಡುತ್ತಾನೆ. Bible says, ಸತ್ಯವೇದ in ಹೇಳುತ್ತದೆ, the same verse, ಅದೇ ವಚನದಲ್ಲಿ, he that believeth not, ಯಾರು ವಿಶ್ವಸಿಸುವುದಿಲ್ಲನೋ ನಂಬುವುದಿಲ್ಲನೋ ಈ ವಿಷಯವನ್ನು, shall be condemned. ಅಂತ ವ್ಯಕ್ತಿ ಖಂಡಿಸಲ್ಪಡ್ತಾನೆ. You don't worry about those who are not believing. ನೀವು ನಂಬದೇ ವಿಶ್ವಸಿಸದೇ ಇರುವಂತವನ್ನು ನೋಡಿ ನೀನು ಹೇಳಿರುವಾಗ ನಂಬದೆ ನೀನು ಚಿಂತೆ ಮಾಡೋದು ಬೇಕಾಗಿಲ್ಲ. Hallelujah. ಹಲ್ಲೆಲೂಯಾ. Because already they are condemned. ಯಾಕಂದ್ರೆ ಆಗಲೇ ಅವರು ಖಂಡಿಸಲ್ಪಟ್ಟಿದ್ದಾರೆ. Your part is only share the gospel. ನೀನು ಅವರಿಗೆ ಸುವಾರ್ತೆಯನ್ನು ಸಾರುವುದು ನಿನ್ನ ಕರ್ತವ್ಯ, ನಿನ್ನ ಭಾಗದ Bible ಕೆಲಸ. says, he that believeth not shall be condemned. ಆತನನ್ನು ನಂಬದೆ ವಿಶ್ವಸಿಸದೇ ಇರುವವನು ಖಂಡಿಸಲ್ಪಡ್ತಾರೆ. That's what you got to believe, the gospel of ಅದಕ್ಕಾಗಿ Jesus Christ. ಸುವಾರ್ತೆ, ಯೇಸು ಕ್ರಿಸ್ತನ ಸುವಾರ್ತೆ ನೀವು ನಂಬಲೇಬೇಕು, ವಿಶ್ವಸಿಸಲೇಬೇಕು, ಖಂಡಿಸಲ್ಪಡಬಾರದೆಂದ್ರೆ. Amen. ಆಮೆನ್. We have believed. ನಾವು ನಂಬಿದ್ದೇವೆ. We have believed the gospel of Jesus ಯೇಸು Christ. ಕ್ರಿಸ್ತನ ಸುವಾರ್ತೆಯನ್ನು ನಾವು ನಂಬಿದ್ದೇವೆ. We are saved. ನಾವು ರಕ್ಷಿಸಲ್ಪಟ್ಟಿದ್ದೇವೆ. We are protected. ನಾವು ಕಾಪಾಡಿಸಲ್ಪಟ್ಟಿದ್ದೇವೆ. We are healed. ನಾವು ಗುಣ ಹೊಂದಿದ್ದೇವೆ. We are prospered. ನಾವು ಅಭಿವೃದ್ಧಿ ಹೊಂದಿದ್ದೇವೆ. I tell you, there is no other way. ಇನ್ನೊಂದು ಮಾರ್ಗವೇ ಇಲ್ಲ. Baptism is a part of your belief. ಆ ಒಂದು ದೀಕ್ಷಾಸ್ಥಾನ ತೆಗೆದುಕೊಳ್ಳುವುದು ನೀನು ನಂಬಿದಿ, ವಿಶ್ವಸಿಸಿದಿ ಅನ್ನುವುದಕ್ಕೆ ಒಂದು ಭಾಗವು ಗುರುತಾಗಿದೆ. Many people don't know what is baptism. ದೀಕ್ಷಾಸ್ಥಾನ ಅಂದ್ರೆ ಅನೇಕರಿಗೆ ಗೊತ್ತಿಲ್ಲ. That is a part of our belief. ನೀನು ಏನು ವಿಶ್ವಸಿಸಿದೆಯೋ ಅದರಲ್ಲಿ ಒಂದು ಭಾಗವು ಆ ಕಾರ್ಯ ಮಾಡುವಂತ If you ದೀಕ್ಷಾಸ್ಥಾನ. believe Jesus Christ is God, ನೀನು ಯೇಸು ಕ್ರಿಸ್ತನು ದೇವರಂತ ನೀನು ವಿಶ್ವಸಿಸಿದರೆ you will be baptized. ನೀನು ತಪ್ಪದೇ ದೀಕ್ಷಾಸ್ಥಾನ ತೆಗೆದುಕೊಳ್ಳುತ್ತಿ. ನಾನು ಯೇಸು ಸ್ವಾಮಿ ದೇವರಂತ ನಂಬುತ್ತೀನಿ, ಬ್ಯಾಪ್ಟಿಸಮ್ ಬೇಡ. I believe that Jesus Christ is the Lord, but I don't take the baptism means. That means you are not believing Jesus Christ is ಅದನ್ನರ್ಥ ನೀನು God. ಯೇಸು ಕ್ರಿಸ್ತನು ದೇವರಂತ ನಂಬಲಿಲ್ಲ. If you believe, ನೀವು ನಂಬಿದ್ರೆ you will be baptized. ನೀನು ದೀಕ್ಷಾಸ್ಥಾನ ತೆಗೆದುಕೊಳ್ಳುತ್ತೀಯಾ. Hallelujah. Hallelujah. Bible says if you not believe, ಸತ್ಯವೇದ ಹೇಳುತ್ತದೆ ನೀವು ನಂಬದೇ ಇದ್ರೆ you cannot be baptized. ನೀನು ದೀಕ್ಷಾಸ್ಥಾನ ಪಡೆದುಕೊಳ್ಳುವುದಕ್ಕೆ ಆಗುವುದಿಲ್ಲ. Baptism is the proof. ನೀವೊಂದು ದೀಕ್ಷಾಸ್ಥಾನ ತೆಗೆದುಕೊಳ್ಳುವುದು ನೀನು ಯೇಸು ಕ್ರಿಸ್ತನ ನಂಬಿದಿ ಅನ್ನುವುದಕ್ಕೆ ಒಂದು ಗುರುತು, ಸೂಚನೆ. Because Jesus said we have to show obedience to his ಯೇಸು word. ಹೇಳಿದ್ದಾರೆ, ಅದಕ್ಕಾಗಿ ಆತನ ವಾಕ್ಯಕ್ಕೆ ವಿಧೇಯರಾಗಿ ಈ ಕಾರ್ಯವನ್ನು ನಾವು ಮಾಡುತ್ತೇವೆ. ದೀಕ್ಷಾಸ್ಥಾನ What is the baptism? ದೀಕ್ಷಾಸ್ಥಾನ ಅಂದ್ರೆ ಏನು? Baptism is separation from this world. ದೀಕ್ಷಾಸ್ಥಾನ ಅಂದ್ರೆ ಈ ಲೋಕದ ವಿಷಯಗಳಿಂದ, ಲೋಕದಿಂದ ನೀನು ಬೇರು ಆಗುವುದು. Separation from the worldly people. ಲೋಕದ ಜನರಿಂದ ನೀನು ಬೇರು ಮಾಡಿಕೊಳ್ಳುವುದು. Hallelujah. ಹಲ್ಲೆಲೂಯಾ. Baptism ತೆಗೆದುಕೊಂಡು ಮತ್ತೆ ಅವರ ಮೇಲೆ ಕೈ ಹಾಕಿ ಲೋಕಾನುಸಾರವಾಗಿ ಜೀವಿಸಕ್ಕಲ್ಲ. Hallelujah. ಹಲ್ಲೆಲೂಯಾ. Baptism is a separation from worldly people. ಈ ಲೋಕದಿಂದ ನಿನ್ನನ್ನು ಬೇರು ಮಾಡಿಕೊಳ್ಳುವುದು, ಲೋಕದ ವಿಷಯಗಳಿಂದ ಜನರಿಂದ ಬೇರು ಮಾಡಿಕೊಳ್ಳುವುದೇ ದೀಕ್ಷಾಸ್ಥಾನ. Baptism is important. ದೀಕ್ಷಾಸ್ಥಾನವು ಪ್ರಾಮುಖ್ಯವಾದದ್ದು. I tell you, if you don't believe, ನೀವು ನಂಬದೇ ಇದ್ರೆ you are in trouble. ನೀನು ಕಷ್ಟಕ್ಕೆ ಒಳಗಾಗುತ್ತೀ. If you don't, ಆಗಲೇ if anybody don't believe Jesus is God, already they are in trouble. ಯೇಸು ಕ್ರಿಸ್ತನು ದೇವರು ಅಂತ ಯಾರು ನಂಬದೇ ವಿಶ್ವಸಿಸದೇ ಇರ್ತಾರೋ ಅವರು ಆಗಲೇ ಕಷ್ಟದಲ್ಲಿ, ತೊಂದರೆದಲ್ಲಿದ್ದಾರೆ. If you believe, you will be get baptized. ನೀನು ನಂಬಿದ್ರೆ ದೀಕ್ಷಾಸ್ಥಾನ ತೆಗೆದುಕೊಳ್ಳುತ್ತಿ. Hallelujah. ಹಲ್ಲೆಲೂಯಾ. Bible says in 17th verse, 17ನೇ ವಚನದಲ್ಲಿ ಹೇಳುತ್ತದೆ, these signs shall follow them that believe. ಯಾರು ನಂಬುತ್ತಾರೋ ಅವರಿಂದ ಈ ಸೂಚಕ ಕ್ರಿಯೆಗಳು ಜರುಗುತ್ತವೆ. He never said here, these signs shall follow to the pastors. ಈ ಸೂಚಕ ಕಾರ್ಯಗಳು ಸಭಾಪಾಲಕರಿಂದ ಜರುಗುತ್ತವೆ ಅಂತ ಬರೆಯಲಿಲ್ಲ ಅಲ್ಲಿ. He have not said these signs shall follow to the apostles. ಅಪೊಸ್ತಲರಿಂದನೇ ಈ ಒಂದು ಕಾರ್ಯಗಳು ಆಗುತ್ತವೆ ಅಂತ ಬರೆಯಲ್ಪಟ್ಟಿಲ್ಲ. These signs shall follow to the evangelists. Never said like that. ಈ ಒಂದು ಸೂಚಕ ಕಾರ್ಯಗಳು ಸುವಾರ್ತಿಕರಿಂದ ಮಾತ್ರನೇ ಮಾಡಲ್ಪಡುತ್ತವೆ ಅಂತ ಬರೆಯಲ್ಪಟ್ಟಿಲ್ಲ. Bible says these signs shall follow that believe. ಯಾರು ನಂಬುತ್ತಾರೋ, ಯಾರು ವಿಶ್ವಸಿಸ್ತಾರೋ ಅವರಿಂದ ಈ ಸೂಚಕ ಕಾರ್ಯಗಳು ಆಗುತ್ತವೆ. That means these signs shall follow those who believe Jesus is God. ಯೇಸು ಕ್ರಿಸ್ತನು ದೇವರಂತ ಯಾರು ನಂಬುತ್ತಾರೋ ಅವರಿಂದ ಈ ಸೂಚಕ ಕಾರ್ಯಗಳು ಆಗುತ್ತವೆ. Amen. ಆಮೆನ್.
Do you believe ನೀವು Jesus ನಂಬುತ್ತೀರಾ? Christ is God? ಯೇಸು ಕ್ರಿಸ್ತನ್ ದೇವರಂತ ನಂಬುತ್ತೀರಾ? If you believe, ನೀವು ನಂಬಿದ್ರೆ these signs shall follow. ಈ ಸೂಚಕ ಕಾರ್ಯಗಳು ನಿಮ್ಮನ್ನು ಹಿಂಬಾಲಿಸುತ್ತವೆ. These signs shall follow. ಈ ಸೂಚಕ Follow ಕಾರ್ಯಗಳು you all. ನಿಮ್ಮೆಲ್ಲರನ್ನು ಕೂಡ ಈ ಸೂಚಕ ಕಾರ್ಯಗಳು ಹಿಂಬಾಲಿಸುತ್ತವೆ. I am not saying word of God said. ದೇವರ ವಾಕ್ಯವೇ ಹೇಳುತ್ತಾ ಇದೆ, ಸಭಾಪಾಲಕರಲ್ಲ ಇದೆ. Here Jesus said. ಯೇಸುವೇ ಹೇಳಿದ್ದಾರೆ. Amen. ಆಮೆನ್. Hallelujah. ಹalleluya. Hallelujah. ಹalleluya. What signs will follow? ಯಾವ ಸೂಚಕ ಕಾರ್ಯಗಳು ಆಗುತ್ತವೆ? In my name they cast out the devils. ನನ್ನ ಹೆಸರಲ್ಲಿ ಅವರು ದೆವ್ವಗಳನ್ನು ಓಡಿಸುತ್ತಾರೆ. Hallelujah. ಹalleluya. That means ಅದರರ್ಥ they have authority over the demons. ದೆವ್ವಗಳ ಮೇಲೆ ಅವರಿಗೆ ಅಧಿಕಾರವಿದೆ If ನಂಬುವವರಿಗೆ. you believe Jesus Christ is God, ಯೇಸು ಕ್ರಿಸ್ತನ್ ದೇವರಂತ ನೀನು ನಂಬಿದರೆ, if you confess Jesus Christ is the Lord of your life, ನಿನ್ನ ಜೀವನಕ್ಕೆ ಯೇಸು ಕ್ರಿಸ್ತನೇ ಒಡೆಯನು ಅಂತ ನೀನು ಅರಿಕೆ ಮಾಡಿದರೆ, you have authority over demons. ಎಲ್ಲಾ ದೆವ್ವಗಳ ಮೇಲೆ ನಿನಗೆ ಅಧಿಕಾರ ಉಂಟು. Hallelujah. ಹalleluya. Do you say that I have authority over demons? ದೆವ್ವಗಳ ಮೇಲೆ ನಾನು ಅಧಿಕಾರಿ ಅಂತ ಅಧಿಕಾರವು ನನಗಿದೆ ಅಂತ ಹೇಳ್ತೀಯಾ? Who gave the authority to you? ಯಾರು ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ? Jesus Christ. ಯೇಸು ಕ್ರಿಸ್ತನು. These signs shall follow those who believe. ಈ ಸೂಚಕ ಕಾರ್ಯಗಳು ನಂಬುವವರಿಂದ ಆಗುತ್ತವೆ. Amen. ಆಮೆನ್. They have authority over demons. ಅವರಿಗೆ ದೆವ್ವಗಳ ಮೇಲೆ ಅಧಿಕಾರ ಉಂಟು. Amen. ಆಮೆನ್. Hallelujah. ಹalleluya. ನೀನು ಅನ್ಕೊಂತ ಇರಬಹುದು ನನಗೆ ಯಾರು ಒಬ್ಬರು ಕೂಡ ಮಾತು ಕೇಳೋದಿಲ್ಲ ಅಂತ ಹೇಳಿ. ನೀನು ನನ್ನ ಮಾತು ಯಾರು ಕೇಳ್ತಾ ಇಲ್ಲ ಅಂತ ಅನ್ಬೋದು. ಅರೆ ದೆವ್ವಗಳು ಕೇಳ್ತವೆ ನಿನ್ನ ಮಾತುಗಳು. Hallelujah. If you say go, that they will go. ನೀನು ಹೋಗು ಅಂದ್ರೆ ಹೋಗುತ್ತವೆ. Amen. ಆಮೆನ್. Centurion said to Jesus, ಆ ಶತಾಧಿಪತಿ ಯೇಸುವಿಗೆ ಹೇಳಿದ್ದಾರೆ, under me there are 100 soldiers. ನನ್ನ ಕೆಳಗೆ 100 ಜನ ಸೈನಿಕರಿದ್ದಾರೆ, If I ಕೆಲಸ say ಮಾಡುವವರು. go, they will go. ನಾನು ಅಧಿಕಾರದಿಂದ ಅವರಿಗೆ ಹೋಗು ಅಂದ್ರೆ ಹೋಗುತ್ತಾರೆ. If I say come, they will come. ನಾನು ಬಾ ಅಂದ್ರೆ ಅವರು ಬರುತ್ತಾರೆ. He said to Jesus, ಆತನ ಮತ್ತೆ ಯೇಸುಗೆ you ಹೇಳಿದ್ದಾರೆ, say sickness go, that will go. ನೀನು ಅನಾರೋಗ್ಯ ಹೋಗಂದ್ರೆ ಹೋಗುತ್ತದೆ. Jesus said, what a great faith. ಯೇಸು ಅಂದರೆ ಎಷ್ಟು ದೊಡ್ಡ ವಿಶ್ವಾಸವಿದೆ ಎಂದು. Not only Jesus said here, if you say go to demon also they will go. ಯೇಸುವು ತನ್ನನ್ನು ಮಾತ್ರ ಹೋಗಂದ್ರೆ ಹೋಗುತ್ತದೆ ಅಂತ ಹೇಳ್ತಾ ಇಲ್ಲ. ಯೇಸು ಇಲ್ಲಿ ಹೇಳ್ತಾ ಇದ್ದಾರೆ, ನೀವು ಕೂಡ ನಂಬಿ ಹೋಗಂದ್ರೆ ಹೋಗುತ್ತದೆ ಅದೆಂದು. Hallelujah. ಹalleluya. Centurion believed that Jesus Christ can cast out the devil. ಶತಾಧಿಪತಿ ವಿಶ್ವಸಿಸಿದ್ದಾನೆ, ಯೇಸು ಕ್ರಿಸ್ತನು ದೆವ್ವಗಳನ್ನು ಓಡಿಸುವಂತ ಅಧಿಕಾರವಿರುವಂತ ವ್ಯಕ್ತಿ ಎಂದು. Jesus saying here, ಇಲ್ಲಿ ಯೇಸು ಹೇಳ್ತಾ ಇದ್ದಾರೆ, if you believe Jesus is God, ಯೇಸುವು ನನ್ನ ದೇವರಂತ ನೀನು ನಂಬಿದರೆ, you can say to demon go, it will go. ನೀನು ದೆವ್ವವನ್ನು ಬಿಟ್ಟು ಹೋಗಂತ ಹೇಳಿದ್ರೆ ಅವು ಹೋಗುತ್ತವೆ ಅಂತ If ಹೇಳ್ತಾ you ಇದ್ದಾರೆ. say sickness go, it will go. ನೀನು ಅನಾರೋಗ್ಯವೇ ಹೋಗು ಅಂದ್ರೆ ಹೋಗುತ್ತವೆ. Hallelujah. ಆಮೆನ್. Hallelujah. ಹalleluya. These signs shall follow that believe. ನಂಬುವವನಿಂದ ಈ ಸೂಚಕ ಕಾರ್ಯಗಳು ಆಗುತ್ತವೆ. You have authority over demons. ಎಲ್ಲಾ ದೆವ್ವಗಳ ಮೇಲೆ ನಿನಗೆ ಅಧಿಕಾರ ಉಂಟು. Amen. ಆಮೆನ್. We cast out the demons. ದೆವ್ವಗಳನ್ನು ನಾವು ಓಡಿಸುವವರು. Bible says, ಸತ್ಯವೇದ ಹೇಳುತ್ತದೆ, we shall speak new tongues. ನಂಬುವವನು ಹೊಸ ಭಾಷೆಗಳನ್ನು ಮಾತನಾಡುತ್ತಾನೆ. Amen. We speak a heavenly language. ನಾವು ಪರಲೋಕದ ಭಾಷೆಯನ್ನು ಮಾತನಾಡುತ್ತೇವೆ. We speak angelic language. ನಾವು ದೇವದೂತರ ಭಾಷೆಯನ್ನು ಮಾತನಾಡುತ್ತೇವೆ. We speak God's language. ದೇವರ ಭಾಷೆಯನ್ನು ನಾವು ಮಾತನಾಡುತ್ತೇವೆ. Amen. ಆಮೆನ್. We will communicate with God. ದೇವರೊಂದಿಗೆ ನಾವು ಸಹವಾಸವನ್ನು ಹಿಡಿಕೊಳ್ಳುತ್ತೇವೆ. 1 Corinthians 14 chapter 2nd word said, ಮೊದಲನೇ ಕೊರಿಂಥಿ 14:2 ಹೇಳುತ್ತದೆ, he that speaketh in tongue not unto man but unto God. ಅನ್ಯ ಭಾಷೆಗಳಲ್ಲಿ ಉಚ್ಚಾರಣೆಗಳಲ್ಲಿ ಮಾತನಾಡುವವನು ಮನುಷ್ಯರ ಸಂಗಡ ಅಲ್ಲ, ದೇವರ ಸಂಗಡ ಮಾತನಾಡುತ್ತಾನೆ. 14th chapter 1 Corinthians 4th verse said, ಮೊದಲನೇ ಕೊರಿಂಥಿ 14:4 ವಚನ ಹೇಳುತ್ತದೆ, he that speaketh in tongue edifieth himself. ಯಾರು ಅನ್ಯ ಭಾಷೆಗಳಲ್ಲಿ ಅಂದ್ರೆ ಆ ಒಂದು ಉಚ್ಚಾರಣ ಹೊಸ ಭಾಷೆಯಲ್ಲಿ ಮಾತನಾಡುತ್ತಾರೋ ಅವರು ತಮ್ಮನ್ನು ತಾವು ಅಭಿವೃದ್ಧಿಗೊಳಿಸಿಕೊಳ್ಳುತ್ತಾರೆ. Hallelujah. ಹalleluya. You will be strengthened. ನೀವು ಬಲ ಹೊಂದುತ್ತೀ.
Edified means strengthened. ನೀನು ಅಭಿವೃದ್ಧಿಗೊಳಿಸಿಕೊಳ್ಳುವುದಂದ್ರೆ ನಿನ್ನ ನೀನು ಬಲಪಡಿಸಿಕೊಳ್ಳುತ್ತಿ. You will be spiritually strong. ನೀನು ಆತ್ಮೀಯವಾಗಿ ಬಲಾಢ್ಯನಾಗುತ್ತಿ. You can resist the devil. ನೀನು ದೆವ್ವಗಳನ್ನು ಓಡಿಸುತ್ತಿ. Hallelujah. Hallelujah. You shall speak new tongues. ನೀವು ನಂಬಿದವನು ಅನ್ಯ ಭಾಷೆಗಳನ್ನು ಮಾತನಾಡುತ್ತಾರೆ. Amen. ಆಮೆನ್. 18th word said, 18ನೇ ವಚನ ಹೇಳುತ್ತದೆ, they shall take up serpents. ಅವರು ಹಾವುಗಳನ್ನು ಎತ್ತಿಡುತ್ತಾರೆ. It is not talk about physical serpents. ಇಲ್ಲಿ ಶಾರೀರಿಕ ಹಾವುಗಳ ಬಗ್ಗೆ ಹೇಳ್ತಾ ಇಲ್ಲ. It's talk about satanic seed. ಸಾತಾನ್ನ ಒಂದು ಬೀಜ ಸಂತಾನದ ಕುರಿತು ಹೇಳ್ತಾ ಇದ್ದಾರೆ. There are people in this world, generation of vipers. Last week I told already. ಗತ ವಾರದಲ್ಲಿ ಲಾಸ್ಟ್ ವಾರ ಸಭಾಪಾಲಕರಾಗಲೇ ಹೇಳಿದ್ದಾರೆ, ಸರ್ಪ ಸಂತಾನವಾಗಿರುವಂತ ಸಾತಾನ್ನ ಸಂತತಿ ಭೂಮಿ ಮೇಲೆ ಇದ್ದಾರೆ. So Bible says Matthew 23rd chapter 33rd verse. ಮತ್ತಾಯ ಸುವಾರ್ತೆ 23:33ನಲ್ಲಿ ಬರೆಯಲ್ಪಟ್ಟಿದೆ. Jesus said to the Pharisees, Sadducees, ಪರಿಸೇಯರನ್ನು ಸದ್ದುಕಾಯರನ್ನು ನೋಡಿ ಹೇಳಿದ್ದಾರೆ, you are the generation of vipers. ನೀವು ಸರ್ಪ ಸಂತಾನವಂತ ಸಂಬೋಧಿಸಿದ್ದಾರೆ ಅವ್ರು ನೋಡಿ. We are not talk about the physical serpent. ಇಲ್ಲಿ ಶಾರೀರಿಕವಾಗಿರುವಂತ ಸರ್ಪದ ಕುರಿತು ಮಾತನಾಡಲಿಲ್ಲ. You can control satanic powers. ನೀನು ಸಾತಾನ ಶಕ್ತಿಗಳನ್ನು ಆ ದಿನದಲ್ಲಿ ಹಿಡ್ಕೊಂಡು ಅದನ್ನು ಜಯಿಸಬಹುದು. Hallelujah. Hallelujah. In my name, ನನ್ನ ಹೆಸರಿನಲ್ಲಿ you can control satanic powers. ಸಾತಾನ ಶಕ್ತಿಗಳನ್ನು ನೀನು ಹತೋಟಿಯಲ್ಲಿ ಹಿಡ್ಕೊಂಡು ಆಳ್ವಿಕೆ ಮಾಡಬಹುದು. Hallelujah. Hallelujah. There are people in this world. ಈ ಲೋಕದಲ್ಲಿ ಜನರಿದ್ದಾರೆ, They want to use satanic power ಅವರು ಆ ಸಾತಾನ ಶಕ್ತಿಯನ್ನು ಉಪಯೋಗ through ಮಾಡ್ಕೋಬೇಕಂತಿದ್ದಾರೆ. witchcraft, ಆ ಒಂದು ಮಾಟ through ಮಂತ್ರದಿಂದ, sorcery, through black magic, ಬ್ಲಾಕ್ ಮ್ಯಾಜಿಕ್, ಸಾಸ್ರಿ, ವೈಟ್ through ಮ್ಯಾಜಿಕ್, medium forces. ಮಾಧ್ಯಮಿಕ ವಿಷಯಗಳನ್ನು ಆದಿನ ಕೆಟ್ಟ ಆತ್ಮಗಳನ್ನು ಆದಿಂದಲ್ಲಿ ಇದ್ದುಕೊಂಡು They want to use satanic power. ಅವರು ಸಾತಾನ ಶಕ್ತಿಯನ್ನು ಅವರು ಶಕ್ತಿವಂತವಾಗಿ But ಉಪಯೋಗಿಸ್ಕೋಬೇಕಂತಿದ್ದಾರೆ. Jesus said here, ಆದ್ರೆ ಇಲ್ಲಿ ಯೇಸು ಹೇಳ್ತಾ ಇದ್ದಾರೆ, you can take up serpents. ಆ ಶಕ್ತಿಗಳನ್ನೆಲ್ಲ ಕೂಡ ಹಾವುಗಳನ್ನು ಮೇಲೆ ಕೆತ್ತಿದ್ದೀರಿ ಅಂತ ಹೇಳಿದ್ದಾರೆ. Hallelujah. Hallelujah. We can control that power of Satan. ಆ ಸಾತಾನ ಶಕ್ತಿಗಳನ್ನು ನಿಶಕ್ತಿಯಾಗಿ ನಮ್ಮ ಆಧೀನದಲ್ಲಿ ಇಟ್ಕೊಳ್ಳುತ್ತೇವೆ. Bible says, ಸತ್ಯವೇದ ಹೇಳುತ್ತದೆ, if you drink deadly thing, it shall not hurt you. ನೀನು ಮರಣಕರವಾಗಿರುವಂತ ಯಾವುದೇ ಪಾನವನ್ನು ಆಹಾರವನ್ನು ಭುಜಿಸಿದ್ರು ಕೂಡ ಅದು ನಿನಗೂ ಏನು ಹಾನಿ ಮಾಡುವುದಿಲ್ಲ. Not only taking control of satanic powers in this world, ಈ ಲೋಕದಲ್ಲಿ ಸಾತಾನ ಶಕ್ತಿಯನ್ನು ನಾವು ಆಧೀನದಲ್ಲಿ ಇಟ್ಕೊಂಡು ಆಳ್ವಿಕೆ ಮಾಡುವುದು ಮಾತ್ರವಲ್ಲದೆ, if any deadly thing if we drink, nothing shall by any means hurt you. ನೀನು ಯಾವುದೇ ಮರಣಕರವಾಗಿರುವಂತ ಒಂದು ವಿಷಯವಾಗಿರುವಂತ ಆ ಒಂದು ಪದಾರ್ಥಗಳನ್ನು ಕುಡಿದಿದ್ರು ನಿನಗೂ ಹಾನಿ ಆಗುವುದಿಲ್ಲ ಎಂದು. Hallelujah. Hallelujah. Bible says it shall not hurt you. ಸತ್ಯವೇದ ಹೇಳುತ್ತದೆ, ಅವು ನಿನಗೆ ಯಾವ ಹಾನಿ ಮಾಡುವುದಿಲ್ಲ. Listen carefully. ಚೆನ್ನಾಗಿ ಕೇಳ್ರಿ. Why Jesus said like this? ಯಾಕೆ ಯೇಸು ಈ ರೀತಿಯಲ್ಲಿ ಹೇಳಿದ್ದಾರೆ? If they drink any deadly thing, ಯಾವುದೇ ಮರಣಕರವಾಗಿರುವಂತ ವಿಷಯಗಳನ್ನು ನೀನು ಪಾನ ಮಾಡಿದ್ರು it shall not hurt them. ಅದು ಅವರಿಗೆ ಹಾನಿ ಮಾಡುವುದಿಲ್ಲ ಎಂದು. When God created Adam, ದೇವರು ಆದಾಮನ್ನು ಉಂಟು ಮಾಡಿರುವಾಗ, when God created Adam and Eve, ಆದಾಮನು ಹವ್ವಳನ್ನು ದೇವರು ಉಂಟು ಮಾಡಿದಾಗ, there is no death in this world. ಆ ಸಮಯದಲ್ಲಿ ಯಾವ ಮರಣವೂ ಈ ಲೋಕದಲ್ಲಿ ಇದ್ದಿಲ್ಲ. They are drinking everything but nothing, no harm. ಅವರು ಎಲ್ಲ ಕೂಡ ಪಾನ ಮಾಡ್ತಾ ಇದ್ರು, ಕುಡಿತಾ ಇದ್ರು, ಏನು ಕೂಡ ಅವರಿಗೆ ಹಾನಿ ಆಗ್ತಾ ಇದ್ದಿಲ್ಲ. But because they disobeyed God, ದೇವರಿಗೆ ಅವರ ಅವಿಧೇಯತೆ ತೋರಿಸಿದ್ರಿಂದ, when they sinned against God, ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದ್ರಿಂದ, when death dominating them, ಅವರನ್ನು ಮರಣವು ಆಧೀನದಲ್ಲಿ ಇಟ್ಕೊಂಡಿದೆ. when death dominating, controlling them, ಅವರನ್ನು ಮರಣವು ಆಧೀನದಲ್ಲಿ ಇಟ್ಕೊಂಡಿರುವಾಗ, through them death enter in this world. ಅವರ ಮುಖಾಂತರವಾಗಿ ಮರಣವು ಈ ಲೋಕದಲ್ಲಿ ಪ್ರವೇಶಿಸಿದೆ ಎಲ್ಲರಿಗೆ, and spread all over the world. ಲೋಕದ ಎಲ್ಲಾ ಜನರಲ್ಲಿ, ಲೋಕದ ಎಲ್ಲಾ ಕಡೆ ಮರಣವು ಪ್ರವಹಿಸಿದೆ. Those who are under death, ಯಾರು ಮರಣದ ಕೆಳಗಿರುತ್ತಾರೋ, whatever they touches, that is for death. ಅದು ಅವ್ರು ಏನು ಮುಟ್ಟಿದ್ರೆ ಕೂಡ ಅದು ಮರಣವಾಗಿರುವಂತ ವಿಷಯಗಳು ಶಪಿಸಲ್ಪಟ್ಟೇ ಆಗುತ್ತದೆ, ಮರಣವಾಗ್ತದೆ. ಅವ್ರು ಎಲ್ಲಿ ಕೈಗಳಿಟ್ಟಿದ್ರೆ in this world death passed on everything. ಎಲ್ಲ ಈ ಲೋಕದಲ್ಲಿ ಎಲ್ಲಾ ವಿಷಯಗಳ ಮೇಲೆ ಮರಣವೇ ಪ್ರವಹಿಸಲ್ಪಟ್ಟಿದೆ.
ಆಗಲೇ Even chairs also. ಆ ಒಂದು ಕುರ್ಚಿಗಳಲ್ಲಿ This ಕೂಡ is not for permanent. ಇವೇನು ಪರ್ಮನೆಂಟ್ ಅಲ್ಲ. Sometimes we have to throw out. ಇವನ್ನ ಮತ್ತೆ ನಾವು ತೆಗೆದು ಹಾಕ್ತಿವಿ. What all things we are seeing in this world, already death passed into everything. ಮರಣವಂದ್ರೆ ಹಿಂಗೆಲ್ಲ ಉಪಯೋಗವಾಗುವುದಲ್ಲ, ನಿರುಪಯೋಗವಾಗಿ ಅಂದ್ರೆ ಪ್ರತಿ ವಿಷಯದ ಮೇಲೆ ಕೂಡ ಮರಣವಿದೆ. ಸ್ವಲ್ಪ ಕಾಲ ಮಟ್ಟಿಗೆ ಅವು Through Adam it entered. ಆದಾಮನಿಂದ ಎಲ್ಲ ಈ ಒಂದು ಮರಣವು ಲೋಕದಲ್ಲಿ ಪ್ರವಹಿಸಿದೆ. But if you believe Jesus Christ is ಆದ್ರೆ God, ಯೇಸು ಕ್ರಿಸ್ತನು ದೇವರಂತ ನೀನು ನಂಬಿದ್ರೆ, if you drink anything, ನೀನು ಏನೇ any ಪಾನ deadly ಮಾಡಿ thing, ಯಾವುದೇ ಒಂದು ಮರಣಕರವಾಗಿರುವಂತಹ ವಿಷಕರವಾಗಿರುವ ವಿಷಯಗಳನ್ನು ಕುಡಿದಿದ್ರು ಕೂಡ it shall not hurt you. ಅದು ನಿನ್ನಗೆ ಹಾನಿ ಮಾಡುವುದಿಲ್ಲ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. In these last days, ಈ ಕಡೆ ದಿವಸಗಳಲ್ಲಿ so much of evil taking place in all over the world. ಈ ಪ್ರಪಂಚದಲ್ಲಿ ಎಲ್ಲ ಕೂಡ ಒಂದು ಕೆಟ್ಟತನವು ನಡೆಸಲ್ಪಡ್ತಾ ಇದೆ. I tell you, my beloved, ನಾನು ಹೇಳ್ತೀನಿ ಪ್ರಿಯರೇ, there should be difference between God's people and those who are not God's people. ದೇವರ ಜನರು ಇಲ್ಲದೇ ಇರುವಂತ ಆ ಜನರಿಗೆ ವ್ಯತ್ಯಾಸವು ಬೇರು ಮಾಡುವಂತ ವಿಷಯಗಳಿರುತ್ತವೆ. ಆಮೆನ್. ಇರಬೇಕು. There should be. ಆ ವ್ಯತ್ಯಾಸವಾಗಿ ಇರಬೇಕು. ದೇವರ ಮಕ್ಕಳು, ದೇವರನ್ನು ನಂಬದೇ ಇರುವಂತ, ಯೇಸು ಕ್ರಿಸ್ತ ನಂಬದೇ ಇರುವಂತ ಮಕ್ಕಳಿಗೆ ವ್ಯತ್ಯಾಸವಿರಬೇಕು. ಆಮೆನ್. ಆಮೆನ್. Now we see in the world, Israel people are different from all other ನಾವು world. ಲೋಕದಲ್ಲಿ ನೋಡುವಾಗ ಇಸ್ರಾಯೇಲ್ ಜನರು ದೇವರಿಂದ ಆರಿಸಲ್ಪಟ್ಟಿದ್ದಾರೆ. ಅವರು ಎಲ್ಲಾ ಜನರಿಗಿಂತ small nation fighting against all the Gulf countries. ಅವರು ಚಿಕ್ಕ ದೇಶವು ಆದ್ರೆ ಎಲ್ಲ ಗಲ್ಫ್ ದೇಶಗಳಕ್ಕಿಂತ ವ್ಯತ್ಯಾಸವಾಗಿ ಎಲ್ಲರ ಹತ್ರ ಯುದ್ಧ ಮಾಡಿ ಗೆಲ್ಲುತ್ತಾ ಇದ್ದಾರೆ. Hallelujah. Hallelujah. They are God's people. ಅವರು ದೇವರ ಜನರು. They are different than others. ಅವರು ಇತರಕ್ಕಿಂತ ವ್ಯತ್ಯಾಸವುಳ್ಳವರು, ವಿಭಿನ್ನವಾಗಿದ್ದಾರೆ. We too also in this world we must be different from other people. ನಾವು ಕೂಡ ಈ ಲೋಕದಲ್ಲಿ ಇದೀವಿ, ಲೋಕ ಜನರಿಗಿಂತ ವ್ಯತ್ಯಾಸವುಳ್ಳವರಾಗೇ ಇರಬೇಕು. Are you different than others? ನೀವು ಇತರಕ್ಕಿಂತ ವ್ಯತ್ಯಾಸವುಳ್ಳವನಾಗಿದೆಯಾ? Yes. Hallelujah. Hallelujah. You must be different. ನೀನು ವ್ಯತ್ಯಾಸವುಳ್ಳವನಾಗೇ ಇರಬೇಕು. Where you have worked you must be different. ಎಲ್ಲಿ ನೀನು ಕೆಲಸ ಮಾಡ್ತೀಯೋ ಅಲ್ಲಿ ವ್ಯತ್ಯಾಸವುಳ್ಳವನಾಗಿರಬೇಕು. Hallelujah. Hallelujah. If you travel with somebody you must be different. ನೀನು ಪ್ರಯಾಣ ಯಾರ ಸಂಗಡ ಆದರೂ ಕೂಡ ಪ್ರಯಾಣವಾಗಿ ಹೋಗ್ತಾ ಇರುವಾಗ ನೀನು ವ್ಯತ್ಯಾಸವುಳ್ಳವನಾಗೇ If you ಇರಬೇಕು. are talking to somebody you must be different. ನೀನು ಯಾರ ಸಂಗಡ ಮಾತನಾಡ್ತಾ ಇರ್ತೀಯೋ ಅವರಿಗೆ ವ್ಯತ್ಯಾಸವುಳ್ಳವನಾಗಿರಬೇಕು. Hallelujah. Hallelujah. We must look different than others. ನಾವು ಇತರಕ್ಕಿಂತ ವ್ಯತ್ಯಾಸವುಳ್ಳವರಾಗಿ ಕಾಣಿಸಬೇಕು. One of the requirement what we should have in these last days, ಈ ಕಡೆ ದಿವಸಗಳಲ್ಲಿ ನಮಗೆ ಬೇಕಾಗಿರುವಂತ ಒಂದು ವಿಷಯವೇನೆಂದ್ರೆ knowledge of the word of God. ದೇವರ ವಾಕ್ಯದ ತಿಳುವಳಿಕೆ ನಮಗೆ ಬೇಕಾಗಿದೆ. Hallelujah. Hallelujah. That is a very requirement to the believers. ಇದು ನಮ್ಮ ವಿಶ್ವಾಸಿಗೆ ಅಗತ್ಯವಾಗಿರುವಂತ ವಿಷಯ ಏನಂದ್ರೆ ದೇವರ ವಾಕ್ಯದ ತಿಳುವಳಿಕೆ. Knowledge of the truth is very important. ಸತ್ಯದ ತಿಳುವಳಿಕೆ ಬಹಳ ಪ್ರಾಮುಖ್ಯವಾದದ್ದು. What is the truth? ಸತ್ಯವಂದ್ರೆ ಏನು? John 17 chapter 17th word said, ಯೋಹಾನ ಸುವಾರ್ತೆ 17ನೇ ವಚನದಲ್ಲಿ ಹೇಳುತ್ತದೆ, Jesus said thy word is truth. ಯೇಸು ಹೇಳಿದ್ದಾರೆ ನಿನ್ನ ವಾಕ್ಯವೇ ಸತ್ಯವೆಂದು. Only the word of God is truth. ದೇವರ ವಾಕ್ಯವೇ ಸತ್ಯವಾಗಿದೆ. Amen. ಆಮೆನ್. When God speaks, that only truth. ದೇವರು ಏನು ಹೇಳ್ತಾನೋ ಅದೇ ಸತ್ಯವು. Hallelujah. Hallelujah. This is a green carpet. ಇದು ಗ್ರೀನ್ ಕಾರ್ಪೆಟ್ ಆಗಿದೆ ಇಲ್ಲಿ. If God says that is a blue carpet, that is truth. ಒಂದು ವೇಳೆ ದೇವರು ಅದು ಬ್ಲೂ ಅಂದಾಗ ಅದು ಬ್ಲೂ ಆಗಿಬಿಡುತ್ತದೆ, ಅದು ಹಂಗ ಅದೇ ಸತ್ಯ. Hallelujah. Hallelujah. That color become a blue. ಆವಾಗ ಆ ಬಣ್ಣ Maybe green color only, but that become blue. ಅದು ಗ್ರೀನ್ ಕಲರೇ ಕಾಣಿಸ್ತಾ ಇರಬಹುದು, ಆತನು ಹೇಳಿದ ಕೂಡಲೇ ಅದು ಬ್ಲೂ ಆಗಿ ಕಾಣಿಸ್ತದೆ. Amen. ಆಮೆನ್. What God says, that is only truth. ದೇವರು ಏನು ಹೇಳುತ್ತಾನೋ ಅದೇ ಸತ್ಯ. Amen. ಆಮೆನ್. That's what Bible says. Thy word is truth. ನಿನ್ನ ವಾಕ್ಯವೇ ಸತ್ಯವು ಅಂತ ವಾಕ್ಯದಲ್ಲಿ You ಬರೆಯಲ್ಪಟ್ಟಿದೆ. must believe only the word of God is true. ದೇವರ ವಾಕ್ಯವೇ ಸತ್ಯವೆಂದು ನೀನು ನಂಬಬೇಕು. Knowledge of the truth activate God's power in you. ಸತ್ಯದ ತಿಳುವಳಿಕೆ, ಸತ್ಯದ ವಾಕ್ಯದ ತಿಳುವಳಿಕೆ. When you accept the word of God, ನೀನು ದೇವರ ವಾಕ್ಯವನ್ನು ಸ್ವೀಕರಿಸುವಾಗ knowledge of the truth will actuate in your spirit. ಸತ್ಯ ವಾಕ್ಯದ ತಿಳುವಳಿಕೆ ನಿನ್ನ ಆತ್ಮದಲ್ಲಿ ಕಾರ್ಯ ಮಾಡುತ್ತದೆ. Bible says Hosea 4 chapter 6 verse, ಹೋಶಿಯ 4:6 ಹೇಳುತ್ತದೆ, my people are destroyed for the lack of knowledge. ನನ್ನ ಜನರು ನನ್ನ ತಿಳುವಳಿಕೆ ಇಲ್ಲದೆ
ಅವರು ನಾಶವಾಗುತ್ತಾ ಇದ್ದಾರೆ ಎಂದು. Why people destroyed? ಯಾಕೆ ಜನರು ನಾಶವಾಗುತ್ತಾ We ಇದ್ದಾರೆ? have not talk about all people. ಈಗ ಎಲ್ಲಾ ಜನರ ಕುರಿತು ಮಾತನಾಡ್ತಾ ಇಲ್ಲ We ಇಲ್ಲಿ. talk about God's people. ಇಲ್ಲಿ ದೇವರ ಜನರು, ದೇವರನ್ನು ನಂಬಿದ ಜನರ ಬಗ್ಗೆ ಮಾತನಾಡ್ತಾ ಇದ್ದಾರೆ. My people are lack of knowledge. ನನ್ನ ಜನರಿಗೆ ಆ ಒಂದು ತಿಳುವಳಿಕೆ ಜ್ಞಾನವೂ ಇಲ್ಲ. They don't know the word of God. That's what they are ಅವರಿಗೆ ದೇವರ destroyed. ವಾಕ್ಯದ ತಿಳುವಳಿಕೆ ಗೊತ್ತಾಗದೆ ಅವರು ನಾಶವಾಗುತ್ತಾ ಇದ್ದಾರೆ ಎಂದು. Do you know God's word? ನಿನಗೆ ದೇವರ ವಾಕ್ಯವು ತಿಳಿದಿದೆಯಾ? If you know God's word, ನಿನಗೆ ದೇವರ ವಾಕ್ಯವು ತಿಳಿದಿದ್ರೆ you will not be destroyed. ನೀನು ನಾಶವಾಗುವುದಿಲ್ಲ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Bible says ಸತ್ಯವೇದ ಹೇಳುತ್ತದೆ, God so loved the world. ದೇವರು ಬಹಳಷ್ಟು ಎಷ್ಟೋ ಜನರನ್ನೆಲ್ಲ ಲೋಕವನ್ನು ಪ್ರೀತಿಸಿದ್ದಾರೆ. Amen. ಆಮೆನ್. Whoever believe him ಯಾರ್ಯಾರು ಆತನ ನಂಬುತ್ತಾರೋ should not perish. ಅವರು ನಾಶವಾಗುವುದಿಲ್ಲ. Should not perish. ಅವರು ನಾಶವಾಗುವುದಿಲ್ಲ. Hallelujah. ಹಲ್ಲೆಲೂಯಾ. If you know the truth, ನೀನು ಈ ಸತ್ಯವು ತಿಳಿದಿದ್ರೆ you will not perish. ನೀವು ನಾಶವಾಗುವುದಿಲ್ಲ. You will not fail. ನೀನು ಸೋತು ಹೋಗುವುದಿಲ್ಲ. You will not be sick. ನೀನು ರೋಗಿ You ಆಗುವುದಿಲ್ಲ. will never be disturbed. ನೀನು ಗಲಿಬಿಲಿ ಹೊಂದುವುದಿಲ್ಲ. You will never discouraged. ನೀನು ನಿರಾಶೆ ಪಡುವುದಿಲ್ಲ. You will never be fearful. ನೀನು ಭಯಪಡುವುದಿಲ್ಲ. You will not be destroyed. ನಿನ್ನನ್ನು ಯಾವ ವಿಷಯಗಳು ನಾಶಪಡಿಸುವುದಿಲ್ಲ. Bible says if you believe Jesus is God, you will never perish. ಈ ಸತ್ಯವೇದ ಹೇಳುತ್ತದೆ, ಯೇಸು ಕ್ರಿಸ್ತನ್ ದೇವರು ಅಂತ ನೀನು ವಿಶ್ವಸಿಸಿ ನಂಬುವಾಗ ನೀನು ನಾಶವಾಗುವುದಿಲ್ಲ. That's what Bible says. My people are destroyed for the lack of knowledge. ನನ್ನ ಜನರು ಜ್ಞಾನ ವಾಕ್ಯದ ತಿಳುವಳಿಕೆ ಇಲ್ಲದೆ ನಾಶವಾಗುತ್ತಾ ಇದ್ದಾರೆ ಅಂತ You have ಬರೆದಿದೆ. all knowledge. ನಿನಗೆ ಎಲ್ಲಾ ತಿಳುವಳಿಕೆ ಇದೆ. Computer knowledge, you know. ಕಂಪ್ಯೂಟರ್ ತಿಳುವಳಿಕೆ ಇದೆ. Technical knowledge. ಟೆಕ್ನಿಕಲ್ ನಾಲೆಡ್ಜ್ ನಿನಗೆ You know ಗೊತ್ತಿದೆ. science knowledge. ವೈಜ್ಞಾನಿಕ You ಜ್ಞಾನ know ಗೊತ್ತಿದೆ. history knowledge. ಆ ಒಂದು ಇತಿಹಾಸದ ತಿಳುವಳಿಕೆ ಇದೆ. All knowledge you have, but what you need is a God's knowledge. ಎಲ್ಲಾ ತಿಳುವಳಿಕೆ ಇದೆ, ಆದ್ರೆ ನಿನಗೂ ಬೇಕಾಗಿದ್ದು ದೇವರ ತಿಳುವಳಿಕೆ, ವಾಕ್ಯದ ತಿಳುವಳಿಕೆ. If you don't have the God's knowledge, ನಿನಗೂ ದೇವರ ವಾಕ್ಯದ ತಿಳುವಳಿಕೆ ಇಲ್ಲದೇ ಇದ್ರೆ you will perish. ನೀನು ನಾಶವಾಗುತ್ತಿ. You will be destroyed. ನೀನು ನಾಶವಾಗುತ್ತಿ. Bible says Psalms 82 5th verse. ಕೀರ್ತನೆಗಳು 82 5ನೇ ವಚನ ಹೇಳುತ್ತದೆ, They know not, neither they understand. ಅವರಿಗೆ ಗೊತ್ತಿಲ್ಲ, ಅವರು ಅರ್ಥ ಮಾಡಿಕೊಳ್ಳುತ್ತಾ ಇಲ್ಲ. They know not my word, neither they understand. ಅವರಿಗೆ ನನ್ನ ವಾಕ್ಯವು ಗೊತ್ತಾಗದೆ ಅವರು ಅರ್ಥ ಮಾಡಿಕೊಳ್ಳದೆ ಇದ್ದಾರೆ. Here Psalm is saying they know not my word, neither they understand. They walk in darkness. ಇಲ್ಲಿ ಕೀರ್ತನಾಕಾರನ ಹೇಳ್ತಾ ಇದ್ದಾನೆ, ದೇವರ ವಾಕ್ಯವು ಗೊತ್ತಿಲ್ಲದೆ ಅವರು ಅರ್ಥ ಮಾಡಿಕೊಳ್ಳದೆ ಅವರು ನಾಶವಾಗುತ್ತಿದ್ದಾರೆ. Listen carefully. ಚೆನ್ನಾಗಿ ಕೇಳ್ರಿ. If you don't know the word of God, ನಿನಗೆ ದೇವರ ವಾಕ್ಯವು ಗೊತ್ತಿಲ್ಲದೆ ಇದ್ರೆ you walk in darkness. ನೀನು ಕತ್ತಲಲ್ಲಿ ಜೀವಿಸ್ತೀಯಾ. You may be thinking that I am walking in light. ನೀನು ಅನ್ಕೋಬಹುದು ನಾನು ಬೆಳಕಿನಲ್ಲಿ ನಡೆಯುತ್ತಾ ಇದೆ ಎಂದು. Bible says you walk in darkness. ಆದ್ರೆ ಸತ್ಯವೇದ ಹೇಳುತ್ತದೆ ನೀನು ಕತ್ತಲಲ್ಲಿ ನಡೆಯುತ್ತಾ ಇದೆ ಎಂದು. You may be walking in the 100 volts light. ನೀನು 100 volts, That may be 1000 volts also. 1000 volt, 1000 watts. 1000 watts. You may be walking. ಆ ಬೆಳಕಿನಲ್ಲಿ ನೀನು ನಡೀತಾ ಇರಬಹುದು. But if you don't know the word, you walk in darkness. ಆದ್ರೆ ನಿನಗೆ ದೇವರ ವಾಕ್ಯದ ತಿಳುವಳಿಕೆ ಇಲ್ಲ ಅಂದ್ರೆ ನೀನು ಕತ್ತಲೆಯಲ್ಲಿ ನಡೆಯುತ್ತಾ ಇದೆ ಎಂದು. Hallelujah. ಹಲ್ಲೆಲೂಯಾ. ಸ್ವಲ್ಪ ಜನ ಹಗಲದಲ್ಲಿ ಹೋಗ್ತಾ ಇರ್ತಾರೆ ಗಾಡಿದಲ್ಲಿ, ಸೂರ್ಯನ ಬೆಳಕಿನಲ್ಲಿ. They will fall. Suddenly they will slip vehicle, they will fall. Some fracture will take place. ಅವರು ಚೆನ್ನಾಗಿ ಬೆಳಕಿದ್ದಾಗೆ ನಡ್ತಾ ಇರ್ತಾರೆ, ಆದ್ರೆ ಕೂಡ ಕೆಳಗೆ ಬಿದ್ದು ಫ್ರಾಕ್ಚರ್ ಆಗ್ತದೆ. ಕಾರ್ ಫ್ರಾಕ್ಚರ್ ಆಗುತ್ತೆ. They walk in darkness. ಅವರು ಕತ್ತಲಲ್ಲಿ ನಡೆಯುತ್ತಾ ಇದ್ದಾರೆ. Listen carefully. ಚೆನ್ನಾಗಿ ಕೇಳ್ರಿ. If you don't know the word, ನಿನಗೂ ದೇವರ ವಾಕ್ಯವ ತಿಳುವಳಿಕೆ ಇಲ್ಲದಿದ್ರೆ you are walking in darkness. ನೀನು ಕತ್ತಲೆಯಲ್ಲಿ ನಡೆಯುತ್ತಾ ಇದೆ ಎಂದು ಜೀವನ. Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? What we are preaching you don't understand because you are walking in darkness. ನಾವು ಬೋಧಿಸುವಂತದ್ದು ನಿನಗೆ ಅರ್ಥವಾಗದೇ ಇರ್ತಾ ಇದೆ, ಕಾರಣ ನೀನು ಕತ್ತಲೆಯಲ್ಲಿ ನಡೆಯುತ್ತಾ ಇದೆ. That's what just you are looking but not receiving the word. ನೀನು ಅದಕ್ಕೆ ಸುಮ್ಮನೆ ನೋಡ್ತಾ ಇರ್ತೀವಿ, ಗ್ರಹಿಸುವುದಿಲ್ಲ.
ಸ್ವೀಕರಿಸುವುದಿಲ್ಲ You ವಾಕ್ಯ. are attentive to some other person. ನೀವು ಇನ್ನೊಬ್ಬ ವ್ಯಕ್ತಿ ಮೇಲೆ ದೃಷ್ಟಿ ಇಡ್ತೀವಿ. Listen carefully. Why? Because you are walking in darkness. ನೀನು ದೇವರ ವಾಕ್ಯವನ್ನು ದೃಷ್ಟಿಸದೆ ಕೇಳದೆ ಇನ್ನೊಬ್ಬರ ಮೇಲೆ ದೃಷ್ಟಿಸಿ ನೋಡ್ತಾ Word ಇದೆ of ಅಂದ್ರೆ God coming to you. ನೀನು ಕತ್ತಲೆಯಲ್ಲಿ ಜೀವಿಸ್ತಾ ಇದೆ. Word of God coming to you through us. ದೇವರ ವಾಕ್ಯವು ನಮ್ಮಿಂದ ನಿಮ್ಗೆ ಬರ್ತಾ ಇದೆ. If you don't know the word, ನೀನು ಈ ವಾಕ್ಯವನ್ನು ತಿಳಿದುಕೊಳ್ಳದೆ if you ಇದ್ರೆ, don't understand, ಈ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳದೆ ಇದ್ರೆ you walk in ನೀನು darkness. ಕತ್ತಲಲ್ಲೇ ನಡೆಯುತ್ತೀರಿ. Bible says, ಸತ್ಯವೇದ ಹೇಳುತ್ತದೆ, if you don't understand, walk in darkness, ನೀನು ಅರ್ಥ ಮಾಡಿಕೊಳ್ಳದೆ ನೀನು ಕತ್ತಲಲ್ಲಿ ನಡೆಯುತ್ತೀರಿ, they die like a man. ಮನುಷ್ಯರ ಹಾಗೆ ನೀನು ಕೂಡ ಸಾಯ್ತೀಯ. They die like other people. ಇತರರು ರಕ್ಷಣೆ ಹೊಂದದೆ ದೇವರ ನಂಬದೇ ಇರುವಂತ ಜನರ ಹಾಗನೆ ಅವರು ಕೂಡ They suffer in sickness, you do also suffer. ಅವರು ಅನಾರೋಗ್ಯದಲ್ಲಿ ಕಷ್ಟಪಡ್ತಾ ಇರ್ತಾರೆ. They fail, you do also fail. ಅವರು ಸೋತು ಹೋಗ್ತಾರೆ, ನೀನು ಸೋತು They will ಹೋಗ್ತೀಯ. be confused, you do also be confused. ಅವರು ಗಲಿಬಿಲಿ ಹೊಂದುತ್ತಾರೆ, ನೀನು ಕೂಡ ಗಲಿಬಿಲಿ They are ಹೊಂದುತ್ತೀಯ. fearful, you do also be fearful. ಅವರು ಭಯಪಡ್ತಾರೆ, ನೀನು ಭಯಪಡ್ತೀಯ. Are you with me what I'm saying? ನಾನು ಹೇಳ್ದು ಕೇಳ್ತಾ They ಇದ್ದಾರೆ. die like a man. ಅವರು ಮನುಷ್ಯರ ಹಾಗೆ ಸಾಯುತ್ತಾರೆ. They suffer like other people, pagans. ಅನ್ಯ ಜನರ ಹಾಗೆ ಅವರು ಕಷ್ಟಪಡ್ತಾರೆ. 6th word said, 6ನೇ ವಚನ ಹೇಳುತ್ತದೆ, but I have said you are a gods. ಆದರೆ ನಾನು ನಿಮಗೆ ಹೇಳುತ್ತಾ ಇದೆ, ನೀವು ದೇವರಗಳೆಂದು. Amen. ಆಮೆನ್. Hallelujah. ಪ್ರೈಸ್ ಗಾಡ್. Bible says, I said. Who are saying here? ಇಲ್ಲಿ ಯಾರು ಹೇಳ್ತಾ ಇದ್ದಾರೆ? God is saying, but I said you are gods. ದೇವರು ಹೇಳ್ತಾ ಇದ್ದಾರೆ, ಈಗ ಸಭಾಪಾರಕ ಹೇಳ್ತಾ ಇದ್ದಾರೆ, ನೀವು ದೇವರಗಳೆಂದು. Amen. ಆಮೆನ್. As many as believed, ಯಾರು ಎಷ್ಟು ಜನ ಆತನ ನಂಬುತ್ತಾರೋ for them he gave the power to be sons of God. ಯಾರು ಆತನ ನಂಬುತ್ತಾರೋ ಅವರೆಲ್ಲರಿಗೂ ಕೂಡ ತನ್ನ ಮಕ್ಕಳು ತನ್ನ ಕುಮಾರರಾಗುವಂತ ಅಧಿಕಾರ ಆತನು ಕೊಟ್ಟಿದ್ದಾನೆ. We are sons of God. ನಾವು ದೇವ ಕುಮಾರರು. Amen. ಆಮೆನ್. ನಾಯಿಗೆ ನಾಯಿ ಹುಡ್ತದೆ. ಆಮೇನ್. ಆಮೆನ್. ಬೆಕ್ಕಿಗೆ ಬೆಕ್ಕು ಹುಡ್ತದೆ. ಬೆಕ್ಕಿಗೆ ನಾಯಿ ಹುಟ್ಟೋದಿಲ್ಲ, ನಾಯಿಗೆ ಬೆಕ್ಕು ಹುಟ್ಟೋದಿಲ್ಲ. ಎಲ್ಲ ನೋಡಿದಿರಾ? ಹಂಗೆ ದೇವರಿಗೆ ದೇವರೇ ಹುಟ್ಟುತ್ತಾನೆ. ದೇವರಿಗೆ ದೇವರೇ ದೇವರುಗಳಾಗಿ ಹುಟ್ಟಿದ್ದೇವೆ ನಾವು. Hallelujah. Hallelujah. We are born of God. ದೇವರಿಂದ ನಾವು ಹುಟ್ಟಿದ ಜನರು. We are gods. ನಾವು ದೇವರುಗಳು. Hallelujah. Hallelujah. That's what Bible says. I have said you are gods. ಅದಕ್ಕಾಗಿ ಸತ್ಯವೇದ ಹೇಳ್ತದೆ, ನಾನು ಹೇಳಿದ್ದೇನೆ ನೀವು ದೇವರುಗಳು. You are sons of God. ನೀವು ದೇವ ಕುಮಾರರು. Amen. Many people don't have knowledge of God's word. ದೇವರ ವಾಕ್ಯದ ತಿಳುವಳಿಕೆ ಇಲ್ಲ. They die like a man. ಇತರ ಹಾಗನೇ ಅವರು ಮರಣಿಸ್ತಾರೆ. They don't know they are sons of God. ಅವರು ದೇವ ಕುಮಾರರೆಂದು ಅವ್ರಿಗೆ ಗೊತ್ತಿಲ್ಲ. But if you know, ಆದ್ರೆ ನೀನು ತಿಳಿದುಕೊಂಡಿದ್ರೆ you will not walk in ನೀನು darkness. ಕತ್ತಲಲ್ಲಿ ಜೀವಿಸುವುದಿಲ್ಲ. Bible says, I have said you are gods. ಸತ್ಯವೇದ ಹೇಳುತ್ತದೆ, ನಾನು ಹೇಳಿದೆ ನೀವು ದೇವರುಗಳೆಂದು. God's people must understand who they are. ದೇವ ಕುಮಾರ ಅರ್ಥ ಮಾಡಿಕೊಳ್ಳಬೇಕು ಅವರು ಯಾರು ಎಂದು. Amen. ಆಮೆನ್. Hallelujah. Hallelujah. Who you are in Christ. ಯಾರು ನೀವು ಕ್ರಿಸ್ತನಲ್ಲಾಗಿದ್ದೀರಿ. You are a son of God. ನೀನು ದೇವ ಕುಮಾರರಾಗಿದ್ದೀರಿ. You must know who you are. ನೀನು ಯಾರೋ ಕ್ರಿಸ್ತನಲ್ಲಿ ದೇವರಲ್ಲಿ ನೀನು ತಿಳ್ಕೋಬೇಕು. Hallelujah. Hallelujah. If you are appointed in the company, ನೀನು ಕಂಪನಿಯಲ್ಲಿ ಅಪಾಯಿಂಟ್ ಆಗಿದ್ರೆ what appointment they are given you must know. ಯಾವ ಒಂದು ಸ್ಥಾನವನ್ನು ಅವರು ಕೊಟ್ಟಿದ್ದಾರೋ, ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ, ನೀನು ತಿಳ್ಕೋಬೇಕು. ನಿನಗೆ ಆಫೀಸರ್ ಅಂತ ಗೊತ್ತಿಲ್ಲ ಅಂತ ಹೇಳಿದ್ಮೇಲೆ ಆ ಲೇಬರ್ ಹೌ ಕ್ಯಾನ್ ಯು ಲಿಸನ್ ಟು ಯು? ನಿನಗೆ ಆಫೀಸರ್ ಪೋಸ್ಟ್ ಇದ್ರೆ ಅದನ್ನು ನಿನಗೆ ಗೊತ್ತಿಲ್ಲ ನಾನು ಆಫೀಸರ್ ಅಂದ್ರೆ ಹೇಗೆ ಆ ಕೆಲಸಗಾರ ಲೇಬರ್ಗೆ ನಾನು ಕೆಲಸ ಹೇಳಿದ್ರೆ ಕೇಳ್ತಾನೋ ಇಲ್ಲೋ ಅಂತಂದೇಳಿ ನೀನು ಡೌಟ್ ಪಟ್ರೆ ಅವ್ರು ನಿನ್ನ ಮಾತು ಕೇಳೋದಿಲ್ಲ. ಅವರು ಯು ಮಸ್ಟ್ ನೋ ಹೂ ಯು ಆರ್, ದೆನ್ ಯು ವಿಲ್ ಲಿಸನ್. ನೀನು ಯಾರಂತ ತಿಳ್ಕೊಂಡು ಮಾತನಾಡುವಾಗ ಆತನ ಕೇಳ್ತಾನೆ. ಹಲ್ಲೆಲೂಯಾ. ಸ್ವಲ್ಪ ಆಫೀಸರ್ಗಳು ಹೇಳಿದ್ರೆ ಲೇಬರ್ಸ್ ಕೆಲಸ ಮಾಡೋದಿಲ್ಲ. ಯಾಕಂದರೆ ದೇ ಡೋಂಟ್ ನೋ ಹೂ ದೇ ಆರ್. ದೇ ಸೇ ನೋ ಐ ಡೋಂಟ್ ವರ್ಕ್. ದೇ ಸೇ ಕೆಲವರು ಅವ್ರಿಗೆ ಅಧಿಕಾರವೇ ಏನಿದೆ ಗೊತ್ತಿಲ್ಲ, ಅದಕ್ಕಾಗಿ ಸುಮ್ಮನೆ ಅವ್ರು ಏನೇನು ಕೆಲಸ ಇದ್ರೆ ಅವ್ರ ಕೆಲಸಗಾರ ನಾವು ಮಾಡಲ್ಲ ಅಂತ ಹೇಳ್ಬಿಡ್ತಾರೆ. They have to use their authority, then he will come in line. ಅವರು ಆ ಸಮಯದಲ್ಲಿ ಆಫೀಸರ್ ಅಧಿಕಾರವನ್ನು ಉಪಯೋಗಿಸಿದ್ರೆ ಅವಾಗ ಅವ್ರ ಆ ದಾರಿಗೆ ಬರ್ತಾರೆ. ಇವನು ಮಾತು ಕೇಳ್ತಲ್ಲ, ಯಾಕೆ ಇವನ ಬಗ್ಗೆ ಅಂತಂದು ಹೇಳಿದ್ರೆ ಅವನು ಅಸಲು ಕೇಳೋಕ್ಕಾಗಲ್ಲ, ಅವನು ಲೈಫ್ ಲಾಂಗ್ ಕೇಳೋದಿಲ್ಲ. ಜೀವನ ರಿಟೈರ್ಡ್ ಆಗುತ್ತಾನ ಅಲ್ಲೇ ಹಿಂಗ ಕೇಳೋದಿಲ್ಲ. ಸೇಮ್ ವೇ ಅದೇ ರೀತಿಯಲ್ಲಿ ಆ ದೆವ್ವ ನಿನ್ನ ಮಾತು ಕೇಳಿಲ್ಲ ಅಂತಂದ್ರೆ ಹೋಗ್ಲಿ ಬಿಡಪ್ಪ ಅಂತ ಬಿಟ್ಬಿಟ್ಟಿದ್ರೆ ಲೈಫ್ ಲಾಂಗ್ ಅವು ನಿನ್ನಿಂದನೇ ಇರುತ್ತವೆ. ಆರ್ ಯು ವಿತ್ ಮಿ ವಾಟ್ ಐ ಆಮ್ ಸೇಯಿಂಗ್?
Sickness will be back of you. Failure will be back of you. ಅನಾರೋಗ್ಯವು, ಸೋಲು ನಿನ್ನ ಹಿಂದೆನೇ ಬರ್ತಾ ಇರ್ತದೆ. Trouble will be back of you. ಕಷ್ಟಗಳು ನಿನ್ನ ಹಿಂದೆ ಬರ್ತಾ ಇರ್ತವೆ. Because you don't know who you are. ನೀನು ಯಾರೋ ನಿನಗೂ ತಿಳಿಯದೆ ಕಾರಣ. If you know who you are, son of God. ನೀನು ದೇವ ಕುಮಾರನಂತ ನಿನಗೆ ತಿಳಿದಿದ್ರೆ, If you say to them go, it will go. ನೀನು ಹೋಗು ಅಂದ್ರೆ ಹೋಗುತ್ತವೆ. Because you don't know, ನಿನಗೆ ಗೊತ್ತಿಲ್ಲದೆ you ಕಾರಣ die like others. ಇತರ ಹಾಗೆ ನೀನು You suffer like a pagan. ಇತರ ಹಾಗೆ ಅನ್ಯರ ಹಾಗೆ ನೀನು ಕಷ್ಟಪಡ್ತಿ. I tell you, know the truth. ನಾನು ಹೇಳ್ತೀನಿ, ಸತ್ಯವನ್ನು ತಿಳಿದುಕೊಳ್ಳ್ರಿ. You must say, I know the truth. I am son of God. ನೀನು ಹೇಳ್ರಿ, ನಾನು ಸತ್ಯವನ್ನು ತಿಳಿದುಕೊಂಡಿದ್ದೆ, ನಾನು ದೇವ ಕುಮಾರನೆಂದು. Amen. Say after me. ನನ್ನ ಹಿಂದೆ ಹೇಳ್ರಿ, I know the truth. ನನಗೆ ಸತ್ಯವು ಗೊತ್ತಾಗಿದೆ, I am son of God. ನಾನು ದೇವ ಕುಮಾರನು. Amen. ಆಮೆನ್. Hallelujah. ಹಲ್ಲೆಲೂಯಾ. Some don't say that. ಕೆಲವರು ಹೇಳುವುದಿಲ್ಲ. If some say like that, other people say, oh, this fellow is very prideful. He is saying, I am son of God. ಕೆಲವರು ಹೇಳೋದಿಲ್ಲ ಈ ಮಾತುಗಳನ್ನು, ಕೆಲವರು ಹೇಳ್ತಾ ಇರ್ತಾರೆ. ಈ ಹೇಳುವಂತವ್ರು ನೋಡವ್ರು ಅಂತಾರೆ, ಇವ್ರಿಗೆ ಎಷ್ಟು ಗರ್ವ. ದೇವರು ಎಲ್ಲರೂ ಪಾಪಿಗಳು, ಇವರೊಬ್ಬನೇ ದೇವರು ಬಂದಿದ್ದ ನಮ್ಮ ಮಧ್ಯದಲ್ಲಿ. People say like that. ಜನರು ಹಾಗೆ ಹೇಳ್ತಾರೆ. Whatever they say, I am son of God. ಅವ್ರು ಏನನ್ನ ಹೇಳ್ರಿ, ನೀನು ಹೇಳ್ತಾ ಇರಬೇಕು, ನಾನು ದೇವ ಕುಮಾರನು, ದೇವರ ಮಗುವೆಂದು. Hallelujah. ಹಲ್ಲೆಲೂಯಾ. You must say, I am born from above. ನಾನು ಮೇಲದಿಂದ ದೇವರಿಂದ ಹುಟ್ಟಿದ್ದೇನೆ ಅಂತ ಹೇಳಬೇಕು. I am heir of my heavenly Father. ಪರಲೋಕ ತಂದೆಗೆ ಕ್ರಿಸ್ತನಲ್ಲಿ ನಾನು ವಾರಸನಂತ ಹೇಳಬೇಕು. Amen. ಆಮೆನ್. We are joint heirs with Christ. ಕ್ರಿಸ್ತನೊಂದಿಗೆ ನಾವು ಜೊತೆ ವಾರಸರಾಗಿದ್ದೇವೆ. Amen. ಆಮೆನ್. We and Jesus Christ, we have the same account, joint account. ನಮಗೆ ಯೇಸು ಕ್ರಿಸ್ತನಿಗೆ ಸೇಮ್ ಜಾಯಿಂಟ್ ಅಕೌಂಟ್ We are not co-heirs, we are joint heirs. ನಾವು ಎರಡೆರಡು ಬೇರೆ ಇದ್ದಂತ ಅಕೌಂಟ್ ಬೇರೆ ಬೇರೆ ಇರುವಂತ ಅಲ್ಲ, ಕೋ ಹೇರ್ಸ್ ಅಲ್ಲ, ಜಾಯಿಂಟ್ ಹೇರ್ಸ್ ಅಂದ್ರೆ ಒಂದೇ ಹಕ್ಕಿದೆ, ಎಲ್ಲ ಸೇಮ್. Hallelujah. Hallelujah. Co-heirs means, ಹೌದು, ಕೋ ಹೇರ್ಸ್ ಅಂದ್ರೆ if some people, two people are having co-heirs, ಜಾಯಿಂಟ್ ಬ್ಯಾಂಕ್ co-heirs, bank account ದಲ್ಲಿ their bank account is co-heirs. ಒಂದು ವೇಳೆ ಬ್ಯಾಂಕ್ ಅಕೌಂಟ್ ದಲ್ಲಿ ಕೋ ಹೇರ್ಸ್ ಹಾಗೆ ಅಂದ್ರೆ 30% some one person, 70% another person. ಒಬ್ಬರಿಗೆ ಅಕೌಂಟ್ ದಲ್ಲಿ 70%, ಒಬ್ಬರಿಗೆ 30%, ಒಬ್ಬರಿಗೆ He can use only 30%, that man use only 70% of that account. ಆ ಅಕೌಂಟ್ ದಲ್ಲಿ ನೀನೇನು 30% ಉಪಯೋಗಿಸ್ಕೋಬೇಕು, ಆ ವ್ಯಕ್ತಿ 70%. That is co-heirs. ಅಂತದೇನಂದ್ರೆ ಕೋ ಹೇರ್ ವಾರಸರಾಗಿ ಹಿಡ್ಕೊಂಡಿರುವಂತ Joint heirs means ಇಬ್ಬರಿಗೆ ಒಂದೇ ಸೇಮ್ ಅಕೌಂಟ್. both can use 100%. ಇಬ್ಬರು ಕೂಡ, ಇವರು 100ಗೆ 100 ಉಪಯೋಗಿಸ್ಕೋಬಹುದು, ಅವ್ರು 100 ಉಪಯೋಗಿಸ್ಕೋಬಹುದು. Hallelujah. ಹಲ್ಲೆಲೂಯಾ. We are a joint heirs with Christ. ಕ್ರಿಸ್ತನೊಂದಿಗೆ ನಾವು ಸಹ ವಾರಸರಾಗಿದ್ದೇವೆ. ಯೇಸು ಕ್ರಿಸ್ತನ ಸೈನ್ ಇದ್ರೆ ನಾವೆಲ್ಲ 100% ಉಪಯೋಗ ಮಾಡಬಹುದು. ಯೇಸು ಕ್ರಿಸ್ತನ ಹೆಸರು ಸೈನ್ ಇದ್ರೆ ಆಯ್ತು, ನಮ್ಗೆ ಎಲ್ಲ 100ಕ್ಕೆ 100% ಆತನೇನೇನು ಅದಕ್ಕಾಗಿ ಯೇಸು ಅಂತಾನೆ, ಇನ್ ಮೈ ನೇಮ್. ಅದಕ್ಕಾಗಿ ಯೇಸು ಅಂತ ನನ್ನ ಹೆಸರಿನಲ್ಲಿ, ಅಂದ್ರೆ ನಾನು ಸೈನ್ ಮಾಡಿದ್ದೀನಿ, ನಾನು ಸೈನ್ ಮಾಡಿದ್ದೀನಿ, ಚೆಕ್ ಹಲ್ಲೆಲೂಯಾ, ಚೆಕ್ ಮೇಲೆ ಸೈನ್ ಮಾಡಿದ್ದೀನಿ, ಚೆಕ್ ಮೇಲೆ ಸೈನ್ ಮಾಡಿದ್ದೀನಿ, ನನ್ನ ಹೆಸರಿನಲ್ಲಿ, ನನ್ನ ಹೆಸರಿನಲ್ಲಿ ಹೋಗಿರಿ, ದೆವ್ವಗಳನ್ನು ಓಡಿಸು, ಕ್ಯಾಸ್ಟ್ ಔಟ್ ದ ಡಿಮಾನ್ಸ್. ಯೇಸು ಸೈನ್ ಮಾಡಿದಾನೆ, ನೀನೊಬ್ಬರು ಸೈನ್ ಮಾಡ್ಬೇಕು ಅಷ್ಟೇ, ಹೋಗ್ಬಿಡ್ತಾನೆ. Jesus already signed, you should sign and cast out the demons. Know the truth of his word, then you will be free. ದೇವರ ವಾಕ್ಯದ ತಿಳುವಳಿಕೆ ತಿಳಿದುಕೊಳ್ಳಾಗ ನೀನು ಸ್ವತಂತ್ರನಾಗುತ್ತಿ. Hallelujah. Hallelujah. Bible says, ಸತ್ಯವೇದ ಹೇಳುತ್ತದೆ, Mark 15 chapter 4th verse, ಮಾರ್ಕನ ಸುವಾರ್ತೆ 15ನೇ ಅಧ್ಯಾಯ 4ನೇ ವಚನವು, Jesus stood before the Pilate before he was crucified. ಯೇಸು ಕ್ರಿಸ್ತನು ಪಿಲಾತನ ಮುಂದೆ ನಿಂತಿದ್ದಾನೆ, ಆತನು ಶಿಲುಬೆಗೆ ಹಾಕಲ್ಪಡುವುದಕ್ಕೆ ಮುಂಚೆ. They said many things about Jesus. ಯೇಸುವಿನ ಕುರಿತು ಆತನು ಪಿಲಾತನು ಬಹಳಷ್ಟು ವಿಷಯಗಳನ್ನು ಹೇಳಿದ್ದಾನೆ, They are ಮಾತನಾಡಿದ್ದಾನೆ. accusing many things. ಅನೇಕರು ಯೇಸು ಕ್ರಿಸ್ತನ ಶಿಲುಬೆಗೆ ಹಾಕಲ್ಪಡುವಂತ ಸಮಯದಲ್ಲಿ ವಿರೋಧವಾಗಿ ಬಹಳಷ್ಟು ನೇರಾರೋಪಣೆ ಮಾಡಿದ್ದಾರೆ. Bible says he was quiet. ಆದ್ರೆ ಯೇಸು ಮೌನವಾಗೇ ಇದ್ದನು. John 19 chapter 10th verse said, ಯೋಹಾನ ಸುವಾರ್ತೆ 19ನೇ ಅಧ್ಯಾಯ 10ನೇ ವಚನ ಹೇಳುತ್ತದೆ, when Pilate said, ಪಿಲಾತನು ಹೇಳಿರುವಾಗ, I have power to deliver you and crucify you, ನಾನು ನನಗೆ ಅಧಿಕಾರವಿದೆ ನಿನ್ನನ್ನು ಬಿಡಿಸುವುದಕ್ಕೆ, ಶಿಲುಬೆಗೆ ಹಾಕುವುದಕ್ಕೆ ಅಂತ ಹೇಳಿರುವಾಗ, 11ನೇ ವಚನದಲ್ಲಿ Jesus said, you have no power. ಯೇಸು ಹೇಳ್ತಾರೆ, ನನ್ನ ಮೇಲೆ ನಿನಗೆ ಯಾವ ಶಕ್ತಿ ಇಲ್ಲ, ಅಧಿಕಾರವಿಲ್ಲ.
Pilate was governor. ಆತನು ಗವರ್ನರ್ ಆಗಿ ಆ He was under a king. ಆತನು ರಾಜನ ಕೆಳಗಿರುವಂತ ಅಧಿಕಾರಿ ಗವರ್ನರ್. That ruling is a dictator ruling. ಅದು ಅವರ ಪರಿಪಾಲನೆ ಅಂತಂದ್ರೆ ಪ್ರಕಟಿಸಿ ಅಂದ್ರೆ ಅವ್ರು ಏನ್ ಹೇಳ್ತಾರೋ ಅದೇ. What they say that only final. ಅವ್ರು ಏನ್ ಹೇಳ್ತಾರೋ ಆ ಪರಿಪಾಲನದಲ್ಲಿ ಅದೇ. Nobody can react to that words. ಅವ್ರು ಏನ್ ಹೇಳ್ತಾರೋ ಅದಕ್ಕೆ ಬೇರೆಯವರು ಪ್ರತಿಕ್ರಿಯೆ ತೋರಿಸಿ ವಿರೋಧ ಮಾತನಾಡಬಾರದು. ಅವ್ರದೇ ತುದಿ ನಿರ್ಣಯ. Bible says Jesus said you have no power. ಯೇಸುವಲ್ಲಿ ಹೇಳ್ತಾನೆ ನಿನಗೆ ನನ್ನ ಮೇಲೆ ಯಾವ ಅಧಿಕಾರವಿಲ್ಲ ಎಂದು. He is saying to the Pilate, governor. ಪಿಲಾತನ ಕೇಳ್ತಾನೆ ಗವರ್ನರ್ಗೆ. ಇವಾಗ ಪೊಲೀಸ್ ಸ್ಟೇಷನ್ಗೆ ಹೋಗಿ SP-ಗೆ ನಿನಗೆ ನನ್ನ ಮೇಲೆ ಅಧಿಕಾರ ಇಲ್ಲ ಅಂತಂದ್ರೆ ಏನು ಮಾಡ್ತಾರೆ ಅವನು ಓದಿತಾನೆ, ಅಲ್ಲೇ ಓದಿಬಿಡ್ತಾನೆ. ಎದಕ್ಕಂದ್ರೆ ನನಗೆ ನಿನ್ನ ಮೇಲೆ ಅಧಿಕಾರ ಇಲ್ಲ ಅಂತ ಹೇಳ್ದೆ ಅಂತ. ಬಟ್ ಜೀಸಸ್ ಸೆಡ್ ಯು ಹ್ಯಾವ್ ನೋ ಪವರ್. ಆದರೆ ಯೇಸು ಹೇಳ್ತಾ ಇದೆ ನನ್ನ ಮೇಲೆ ನಿನಗೆ ಅಧಿಕಾರವಿಲ್ಲ ಎಂದು. ಜಾನ್ 18:37 said, ಯೋಹಾನು 18:37 ಹೇಳುತ್ತದೆ. when Jesus said that words, ಯೇಸು ಆ ಮಾತುಗಳು ಹೇಳಿರುವಾಗ Pilate said, are you a king? ಪಿಲಾತನವಾಗ ಹೇಳ್ತಾ ಇದ್ದಾನೆ ನೀನು ಅರಸನಾ. ಹಲ್ಲೆಲೂಯಾ ಹಲ್ಲೆಲೂಯಾ. ನಾವು ಹೋಗಿ SP ಮುಂದೆ ಚೇರ್ ಹಾಕೊಂಡು ಕುಂತಿದ್ದ ಅಂತಂದು ಹೇಳಿದ್ರೆ ಅವನಂತಾನೆ ನಿನಗೆ ಯಾರಾದರೂ ಕೂಡ ಮಿನಿಸ್ಟ್ರು ಪರಿಚಯ ಇದ್ದಾರಾ ಅಂತಂದು ಹೇಳ್ತಾನೆ. ಎದಕ್ಕಂದರೆ ದೊಡ್ಡವರು ಪರಿಚಯ ಇರ್ತಾನೆ ಮುಂದೆ ಕುಂದಿರ್ತಾರೆ, ಇಲ್ಲದ್ರೆ ಅವರು ನಿಂತ್ಕೊಂಡು ಮಾತಾಡ್ತಾರೆ SP ಅದು, ಹೌದಲ್ಲ. ಬಟ್ ವೆನ್ ಜೀಸಸ್ ಸೆಡ್ ಯು ಹ್ಯಾವ್ ನೋ ಪವರ್ ಮೀನ್ಸ್ ಓ ಇತನೇನು ಮೇಲಿಂದ ಬಂದಿರಬೇಕಿತ್ತು ಅಂತ ಹೇಳಿ ಆರ್ ಯು ಎ ಕಿಂಗ್. ಯೇಸು ಆ ರೀತಿಯಲ್ಲಿ ಅಧಿಕಾರವಿಲ್ಲ ಅಂತ ಹೇಳಿರುವಾಗ ಅವಾಗ ಪಿಲಾತನ ಹೇಳ್ತಾ ಇದೆ ನೀನು ರಾಜನೋ. Jesus said, yes, I am a king. ಯೇಸು ಹೇಳಿದಾನೆ ಹೌದು ನಾನು ರಾಜನೆಂದು. Hallelujah. Hallelujah. Jesus said, for this cause I was born. ಈ ಒಂದು ಕಾರಣಕ್ಕಾಗಿ ನಾನು ಹುಟ್ಟಿದ್ದೇನೆ ಅಂತ ಯೇಸು ಹೇಳಿದ್ದಾರೆ. Amen. Amen. That's why I tell you, for joke also don't say wrong things out of your mouth. ನಾನು ಅದಕ್ಕೆ ಹೇಳ್ತಾ ಇದ್ದೆ, ತಮಾಷೆಕ್ಕಾಗಲಿ ಕೂಡ ನೀನು ತಪ್ಪಾಗಿರುವಂಥ ಮಾತುಗಳನ್ನು ಜೋಕ್ ಆಗಿ ಮಾತಾಡಕ್ಕೆ ಹೋಗಬೇಡ. Some people for joke they will talk all nonsense. ಕೆಲವರು ಜೋಕ್ ಅಂತ ಹೇಳಿ ಬಾಯಿಗೆ ಬಂದಂಗೆಲ್ಲ ಮಾತನಾಡಿ ಜೋಕ್ ಅನ್ಕೊಂತಾರೆ. Oh, this lump came to take me from this world. ಈ ಒಂದು ಗಡ್ಡೆ ಬಂದಿದ್ದು ನನ್ನನ್ನು ಹಂಗೆ ತೆಗೆದುಕೊಂಡು ಹೋಗಕ್ಕೆ ಬಂದಿದೆ ಅಂತ This infection came to cut my leg. ಈ ಒಂದು ಇನ್ಫೆಕ್ಷನ್ ಅಂದ್ರೆ ಇದು ಕಾಲ್ ಇದು ಬಿಡಕ್ಕೆ ಬಂದಿದೆ ಅಂತ ಮಾತನಾಡ್ತಾರೆ. This pain is killing me. ಈ ಒಂದು ನೋವು ನನ್ನನ್ನು ಸಾಯಿಸ್ತಾ ಇದೆ ಅಂತ ಹೇಳ್ತಾರೆ. I don't know what is happening to me. ಏನಾಗ್ತಾ ಇದೆ ಗೊತ್ತಿಲ್ಲ ನನಗೆ ಅಂತ ಹೇಳ್ತಾರೆ. For joke if you say wrong things. ನೀನು ತಮಾಷೆಗೆ ಸುಮ್ಮನೆ ಬೇರೆಯವ್ರಿಗೋಸ್ಕರ ಮಾತುಗಳು ಮಾತನಾಡಿದ್ರೆ ಕೂಡ for some people for self pity they will say that I am having fever. ಕೆಲವರು ಸುಮ್ಮನೆ ಇತರ ದಯೆ ತೋರಿಸ್ಕೊಳ್ಳುವುದಕ್ಕೆ ಅದು ನನಗೆ ಜ್ವರ ಇದೆ, ದಿವಸ ನಾನು ಅಡುಗೆ ಮಾಡೋದು ತಪ್ಪಿಸ್ಕೋಬೇಕಂತಂದು ಹೇಳಿ ನನಗೆ ಆರಾಮಿಲ್ಲ ಅಂತಂದು ಹೇಳ್ಬಿಡ್ತಾರೆ. ಒಂದಿನ ಅಡುಗೆ ಮಾಡೋದು ತಪ್ಪಿಸ್ಕೋಬೇಕಂತ ಆರಾಮಿಲ್ಲ ಅಂತ. ಡೋಂಟ್ ಸೇ ರಾಂಗ್ ಥಿಂಗ್ಸ್. ತಪ್ಪಾದ ವಿಷಯಗಳನ್ನ ಹೇಳಬೇಡ. Hallelujah. Hallelujah. Because if you say wrong things, those things will hold you. ನೀನು ಆ ತಪ್ಪು ಮಾತುಗಳನ್ನ ಹೇಳುವಾಗ ಅವೇ ನಿನ್ನನ್ನು ಹಿಡಿಕೊಳ್ಳುತ್ತವೆ. In 2020 2020ನೇ ವರ್ಷದಲ್ಲಿ all evil happened. ಎಲ್ಲಾ ಕೆಟ್ಟ ವಿಷಯಗಳಾಗಿದೆ. But many people don't know the truth. ಆದರೆ ಅನೇಕರಿಗೆ ಏನು ಸತ್ಯವು ಗೊತ್ತಾಗಲಿಲ್ಲ. They don't know what they have to talk in those days. ಆ ದಿವಸಗಳಲ್ಲಿ ಏನು ಮಾತನಾಡಬೇಕೋ ಗೊತ್ತಾಗಲಿಲ್ಲ. I tell you, if you talk right, ನಾನು ಹೇಳ್ತೀನಿ ನೀನು ಸರಿಯಾಗಿ ಮಾತನಾಡಿದ್ರೆ bad things won't happen. ಕೆಟ್ಟ ವಿಷಯಗಳು ನಿಮ್ಗೆ ಆಗುವುದಿಲ್ಲ. If you speak negative things, ನೀನು ನಕಾರವಾಗಿರುವಂತ ಮಾತುಗಳನ್ನು ಮಾತನಾಡಿದ್ರೆ those things only manifest. ಅವೇ ವಿಷಯಗಳೇ ಕಾಣಿಸ್ತವೆ ಹೊರಗಡೆ. Listen carefully. ಚೆನ್ನಾಗಿ ಕೇಳ್ರಿ. Your lives goes on direction of your mouth. ನಿನ್ನ ಒಂದು ಜೀವನವು ನಿನ್ನ ಮಾತುಗಳ ಮಾರ್ಗದಿಂದ ನಡೆಸಲ್ಪಡುತ್ತದೆ. ಬೇರೆಯವ್ರಿಗೆ ಹೇಳ್ತಾರೆ ಇವನು ಹೇಳಿದನಪ್ಪ ಅದಕ್ಕಾಗಿ ನನ್ನ ಜೀವನ ಎಲ್ಲ ಹಾಳಾಗೋಗಿದೆ. ಅವರು ಹೇಳಿದ ಸಲುವಾಗಲ್ಲ, ನಿನ್ನ ಬಾಯಿ ಮಾತುಗಳಿಂದ ನಿನ್ನ ಜೀವನ ನಾಶ ಆಗಿದೆ. ಯುವರ್ ಲೈಫ್ ಗೋಸ್ ಆನ್ ಡೈರೆಕ್ಷನ್ ಆಫ್ ಯುವರ್ ಮೌತ್. ನಿನ್ನ ಬಾಯಿ ಮಾತುಗಳು ಏನು ಮಾತನಾಡ್ತೀಯೋ ಆ ಮಾತುಗಳ ಮಾರ್ಗದಿಂದನೇ ನಿನ್ನ ಜೀವನ ಮಾರ್ಗವಿರುತ್ತದೆ, ಹೋಗುತ್ತದೆ. ಯು ಮಸ್ಟ್ ನೋ ದ ಗಾಡ್ಸ್ ವರ್ಡ್. ನೀನು ದೇವರ ವಾಕ್ಯವನ್ನು ತಿಳಿದುಕೊಳ್ಳಬೇಕದಕ್ಕಾಗಿ. Listen carefully. ಚೆನ್ನಾಗಿ ಕೇಳ್ರಿ. You are a child of God. ನೀನು ದೇವರ ಮಗು. You have to build strong. ನೀನು ಬಲಾಢ್ಯನಾಗಿ ನೀನು ಕಟ್ಟಲ್ಪಡಬೇಕು. Hallelujah. ನಿರ್ಮಿಸಲ್ಪಡಬೇಕು. If somebody born, ಯಾರಾದರೂ ಹುಟ್ಟಿದ್ರೆ
He has to grow. ಆ ವ್ಯಕ್ತಿ ಆ ಮಗು ಬೆಳೆಯಬೇಕು. He must be strong. ಆ ಮಗು ಬಲಾಢ್ಯನಾಗಿರಬೇಕು. That will take time. ಅದಕ್ಕೆ ಸಮಯ As ತೆಗೆದುಕೊಳ್ಳುತ್ತದೆ. the same way, when you are a child of God, ಅದೇ ರೀತಿಯಲ್ಲಿ ಆತ್ಮೀಯವಾಗಿ ನೀನು ದೇವರ ಮಗುವಾಗಿ ಹುಟ್ಟಿರುವಾಗ you have to impact the knowledge into you. ದೇವರ ವಾಕ್ಯದ ತಿಳುವಳಿಕೆ ನಿನ್ನಲ್ಲಿ ತುಂಬಿಸಲ್ಪಡಬೇಕು. When you are born as a new creation, ನೀನು ನೂತನ ಸೃಷ್ಟಿಯಾಗಿ ಸೃಷ್ಟಿ ಮಾಡಲ್ಪಟ್ಟಿರುವಾಗ, you are not experiencing religion. ನೀನು ತಿರುಗಿ ಜನ್ಮಿಸಿರುವಾಗ ನಿನಗೆ ಧಾರ್ಮಿಕವಾಗಿರುವಂತ ಅನುಭವ ಇರುವುದಿಲ್ಲ. Many people think that Christian is a religious experience. ಅನೇಕರು ಏನು ಯೋಚನೆ ಮಾಡ್ತಾರಂದ್ರೆ ಕ್ರೈಸ್ತವನಂದ್ರೆ ಧಾರ್ಮಿಕ ಅನುಭವ ಇರುವಂತ ವ್ಯಕ್ತಿ, ಧಾರ್ಮಿಕವಾಗಿ ನೋಡ್ತಾರೆ. I tell you, Christianity is a supernatural transformation. ಕ್ರೈಸ್ತತ್ವ ಅನ್ನುವಂಥದ್ದು ಅಸಾಧಾರಣವಾಗಿರುವಂತ ರೂಪಾಂತರ ಹೊಂದಿರುವಂತ ಸ್ಥಿತಿ. 2 Corinthians 5:17 said, 2 ಕೊರಿಂಥಿ 5:17 ಹೇಳುತ್ತದೆ, if any man was in Christ, ಯಾರಾದರೂ ಯಾವುದೇ ವ್ಯಕ್ತಿ ಕ್ರಿಸ್ತ ಯೇಸುನಲ್ಲಿದ್ರೆ he is a new creation. ಅವನು ನೂತನ ಸೃಷ್ಟಿ. Old things passed away. ಹಳೆ ಸಂಗತಿಗಳೆಲ್ಲ ಗತಿಸಿ ಹೋದವು. Hallelujah. ಹಲ್ಲೆಲೂಯಾ. That take place in our spirit. ಅದು ಈ ಹೊಸ ಮನುಷ್ಯನಾಗಿ ಆತ್ಮ ಮನುಷ್ಯನು ಆಗಿದ್ದಾನೆ. New nature given to our spirit man. ಆ ಆತ್ಮ ಮನುಷ್ಯನಿಗೆ ಒಳಗಡೆ ನೂತನ ಸ್ವಭಾವ ಕೊಡಲ್ಪಟ್ಟಿದೆ. Life and nature of God came into you. That is a born again. ದೇವರ ಜೀವವು ದೇವರ ಸ್ವಭಾವವು ನಿನಗೆ ಬಂದಿದೆ. ಅದೇ ತಿರುಗಿ ಜನ್ಮಿಸುವುದಂದ್ರೆ. Listen carefully. ಚೆನ್ನಾಗಿ ಕೇಳ್ರಿ. This is a believer church. ಇದು ವಿಶ್ವಾಸಿಯ ಸಭೆ. If somebody come to join our church, don't think that they are born again. ಯಾರನ್ನ ಬಂದು ಸಭೆಯಲ್ಲಿ ಜಾಯಿನ್ ಆಗ್ತೀವಿ ಅಂತ ಬಂದು ಸೇರಿದ್ರೆ ಅವ್ರು ತಿರುಗಿ ಜನ್ಮಿಸಿದ್ದಾರೆ ಅಂತ ಅರ್ಥ ಅಲ್ಲ. Born again is not that joining our church. ತಿರುಗಿ ಜನ್ಮಿಸುವುದಂದ್ರೆ ಸಭೆಯಲ್ಲಿ ಸೇರುವುದಲ್ಲ. Born again means ತಿರುಗಿ ಜನ್ಮಿಸುವುದಂದ್ರೆ replacing human life. ಈ ಮನುಷ್ಯ ಜೀವನವು ತೆಗೆದು ಹಾಕಲ್ಪಟ್ಟು receiving Jesus life. ಯೇಸು ಕ್ರಿಸ್ತನ ಜೀವನ ಪಡೆದುಕೊಳ್ಳುವಂತ ತಿರುಗಿ ಜನ್ಮಿಸುವ ಅನುಭವ. Replacing human spirit. ಆ ಮನುಷ್ಯನ ಆತ್ಮವನ್ನು ತೆಗೆದು ಹಾಕಿ ದೇವರ ಆತ್ಮವನ್ನು ಪಡೆದುಕೊಳ್ಳುವುದು. Hallelujah. ಹಲ್ಲೆಲೂಯಾ. Human life means ಮನುಷ್ಯನ ಜೀವ ಅಂದ್ರೆ that is a parental life. ತಂದೆ ತಾಯಿಗಳಿಂದ ಬಂದಿರುವಂತ ಜೀವ. But when you believe Jesus Christ is God, confess Jesus is Lord of your life. ಯೇಸು ಕ್ರಿಸ್ತ ನಿನ್ನ ಜೀವನಕ್ಕೆ ಒಡೆಯನು ಅಂತ ನೀನು ಅರಿಕೆ ಮಾಡಿ ವಿಶ್ವಸಿಸುವಾಗ Jesus life enter in you. ದೇವರ ಜೀವವು ನಿನ್ನಲ್ಲಿ ಪ್ರವೇಶಿಸಿ ಹಳೆ ಜೀವನ ತೆಗೆದು ಹಾಕುತ್ತದೆ. That is life of Jesus ಆ Christ. ಬಂದಿರುವಂತ ಜೀವ ದೇವರ ಜೀವವಾಗಿದೆ. That is a supernatural life. ಅದು ಅಸಾಧಾರಣವಾಗಿರುವಂತ ಜೀವ. Hallelujah. ಹಲ್ಲೆಲೂಯಾ. You all received supernatural life. ನೀವೆಲ್ಲರೂ ಕೂಡ ರಕ್ಷಣೆ ಹೊಂದಿದ ಕಾರಣ ಅಸಾಧಾರಣ ಜೀವ ನೀವು ಹೊಂದಿಕೊಂಡಿದ್ದೀರಿ. Bible says if anyone in Jesus Christ they are new creature. ಯೇಸು ಕ್ರಿಸ್ತನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯಾರಾದರೂ ಕ್ರಿಸ್ತ ಯೇಸುನಲ್ಲಿದ್ರೆ ಅವನು ನೂತನ ಸೃಷ್ಟಿ. Creature. ನೂತನ Not creation, creature. ನೂತನ. In King James what says it said creature. In other translation creation. ನೂತನ ಪ್ರಾಣಿ. ನೂತನ ಪ್ರಾಣಿ. Hallelujah. ಹಲ್ಲೆಲೂಯಾ. We are different people. ನಾವು ವಿಭಿನ್ನವಾಗಿ ಕಾಣಿಸ್ತೇವೆ. If anyone is in Jesus Christ they are new creature. ಯಾರಾದರೂ ಕ್ರಿಸ್ತ ಯೇಸುನಲ್ಲಿದ್ರೆ ಅವನು ನೂತನ ಪ್ರಾಣಿ, ಅವರು ವಿಭಿನ್ನವಾಗಿ ಕಾಣಿಸ್ತಾರೆ ಇತರರಿಗೆ. We should look different. ನೀನು ವ್ಯತ್ಯಾಸವುಳ್ಳವನಾಗೆ ಕಾಣಿಸಬೇಕು. Hallelujah. ಹಲ್ಲೆಲೂಯಾ. ಎಲ್ಲರಾಗೆ ನೀನು ಕಾಣಿಸಿದ್ರೆ ನಿನ್ನಲ್ಲಿ ಹೊಸ ಸೃಷ್ಟಿ ಅಲ್ಲ ನೀನು. Hallelujah. ಹಲ್ಲೆಲೂಯಾ. Something you must look different. ನೀನು ಬೇರೆ ವಿಭಿನ್ನವಾಗಿ ಇರಬೇಕು. Amen. Hallelujah. ಹಲ್ಲೆಲೂಯಾ. ಎಲ್ಲರೂ ದೊಡ್ಡ ಪಾರ್ಟಿ ಮಾಡುವಾಗ ಇಫ್ ಯು ಡೋಂಟ್ ಡ್ರಿಂಕ್ ಯು ಲುಕ್ ಡಿಫರೆಂಟ್. ಎಲ್ಲ ದೊಡ್ಡ ಪಾರ್ಟಿದಲ್ಲಿದ್ದಾಗ ಅವರೆಲ್ಲರೂ ಆಲ್ಕೋಹಾಲ್ ಯಾವುದೇ ವಿಷಯಗಳು ಮದ್ಯಪಾನ ಕೊಡ್ತಾ ಇದ್ರೆ ನೀನು ಮುಟ್ಟದೇ ಇದ್ರೆ ನೀನು ವ್ಯತ್ಯಾಸವುಳ್ಳವನಾಗಿರ್ತೀಯ ಅಂತ. ಹಲ್ಲೆಲೂಯಾ. ಎಲ್ಲರೂ ತಂಬಾಕು ತೆಗೆದುಕೊಂಡು ಹಿಂಗ ಮಾಡಿ ಎಲ್ಲರೂ ಬಾಯಲ್ಲಿ ಹಾಕಂತ ಇದ್ರೆ ಇಫ್ ಯು ಡೋಂಟ್ ಟೇಕ್ ಯು ಲುಕ್ ಡಿಫರೆಂಟ್. ಎಲ್ಲರ ತಂಬಾಕು ಪೋಗ ಏನು ತಗೊಂಡು ಹಾಕೊಂಡು ಪಾನ್ ಪರಾಗ ಏನೇನೋ ಮಾಡ್ಕೊಂಡು ತಿಂತಾ ಇದ್ರೆ ನೀನು ಮುಟ್ಟಲಾರ್ದಂಗೆ ಇದ್ರೆ ನೀನು ಎಲ್ಲರೂ ಹಿಂಗ ಮಾಡೋದು ಹಿಂಗ ಮಾಡ್ಕೊಂಡು ತಂಬಾಕುನ ಹಂಗ ಯು ಡೋಂಟ್ ಟೇಕ್ ಲೈಕ್ ದಟ್. ಯು ಡೋಂಟ್ ಡು ಲೈಕ್ ದಟ್. ನೀವು ಆ ರೀತಿಯಲ್ಲಿ ತೆಗೆದುಕೊಳ್ಳುವುದಿಲ್ಲ, ಆದ್ರೆ ಮುಟ್ಟುವುದಿಲ್ಲ. ಯು ಆರ್ ಡಿಫರೆಂಟ್. ನೀನು ವ್ಯತ್ಯಾಸವುಳ್ಳವನು. ಯು ಆರ್ ಎ ಡಿಫರೆಂಟ್ ಕ್ರಿಯೇಚರ್. ನೀನು ವಿಭಿನ್ನವಾಗಿರುವಂತ ಹೊಸ ಪ್ರಾಣಿ. Hallelujah. If anyone is in Christ is a new creature. ಯಾರೇ ಕ್ರಿಸ್ತನಲ್ಲಿದ್ರೆ ಅವನು ನೂತನ ಪ್ರಾಣಿ. Are you different? ನೀನು ವ್ಯತ್ಯಾಸವುಳ್ಳವನಾಗಿದೆಯಾ? Yes. Amen. Amen. Hallelujah. Hallelujah. 1 Peter 2:1 says, ಮೊದಲನೇ ಪೇತ್ರನ 2:1 ಹೇಳುತ್ತದೆ,
when you grow, ನೀನು ಬೆಳೆಯುವಾಗ you lay aside all malice and guile, hypocrisy, envy, all evil speaking. ನೀನು ಬೆಳೆಯುವಾಗ ಎಲ್ಲ ದುರ್ಮಾರ್ಗದ ವಿಷಯಗಳನ್ನಾಗಲಿ, ವಂಚನೆ, ಕಪಟ, ಮೋಸ, ಕೆಟ್ಟ ಮಾತುಗಳು ಇವೆಲ್ಲ ಕೂಡ ಬಗೆಲಿಗೆ ಇಡ್ತೀಯ. If you still practice all malice, guile, hypocrisy, envy and evil speaking, ಎಲ್ಲ ಈ ದುರ್ಮಾರ್ಗತನು, ವಂಚನೆಯನ್ನು, ಕಪಟವನ್ನು, ಕೆಟ್ಟ ಮಾತುಗಳನ್ನು ಇವೆಲ್ಲ ಕೂಡ ನೀನು ಇನ್ನೂ ಮಾಡ್ತಾ ಇದೆಯಾ ಅಂದ್ರೆ you are a baby. ನೀನು ಇನ್ನೂ ಆತ್ಮೀಯವಾಗಿ ಚಿಕ್ಕ ಮಗು. You are a different but still baby. ನೀನು ಬೇರೆಯವ್ರಿಗಿಂತ ವ್ಯತ್ಯಾಸವಿರುವಂತ ಹೊಸ ಪ್ರಾಣಿ, ಆದ್ರೆ ಕೂಡ ನೀನು ಆತ್ಮದಲ್ಲಿ ಚಿಕ್ಕ ಮಗು, ಬೆಳೀತಾ ಇಲ್ಲ, ಹಂಗೆ ಇದಿ. You are a baby in Christ. ಕ್ರಿಸ್ತನಲ್ಲಿ ಒಂದು ಚಿಕ್ಕ ಮಗುವಾಗೇ ಇದಿ. ಚಿಕ್ಕ ಮಗನು ಬಿಟ್ಬಿಟ್ರೆ ಅವನು ಅಲ್ಲಿ ತಿರುಗಾಡ್ತಾ ಇರ್ತಾನೆ. ಅಲ್ಲಿ ಡಸ್ಟ್ ಬಂದ್ರೆ ಬಾಯಿಗೆ ಹಾಕಂದನ, ಇಲ್ಲಿ ಪಾರ್ಪರಕ ಸಿಕ್ಕರೆ ಬಾಯಿಗೆ ಹಾಕಂದನ, ಅಲ್ಲಿ ಸ್ವಲ್ಪ ಸರ ಇಟ್ಟರೆ ಬಾಯಿಗೆ ಹಾಕಂದನ. ಇಸ್ ಎ ಬೇಬಿ. ಅವನು ಆತ್ಮೀಯವಾಗಿ ಚಿಕ್ಕ ಮಗು, ಅದಕ್ಕೆ ಹಂಗ ಮಾಡ್ತಾನೆ. If you are still, you have a evil speaking, ನೀನು ಇನ್ನೂ ಕೆಟ್ಟ ವಿಷಯಗಳು, ಕೆಟ್ಟ ಮಾತುಗಳು ಮಾತನಾಡ್ತಾ ಇದ್ದಿ ಬಾಯಿಂದ ಅಂದ್ರೆ, still somebody is smoking, ಇನ್ನೂ ಹೊಗೆ ಸೇದ್ಕೊಂಡು ಇನ್ನೂ ಸ್ವಲ್ಪ ಸಾರಾಯಿ ಕುಡಿತಾ ಇದ್ರೆ, ಇನ್ನೂ ಸಾರಾಯಿ ಕುಡ್ತಾ ಇದೆ, they are baby. ಅವರು ಚಿಕ್ಕ ಮಕ್ಕಳು. ಅವ್ರಿಗೆ ಗೊತ್ತಿಲ್ಲ ಏನು ತಿನ್ಬೇಕು ಏನು ಅಂತ ಗೊತ್ತಿಲ್ಲ. ಆ ಕಡೆ ಈ ಕಡೆ ತಿರುಗಾಡ್ತಾ ಇರ್ತಾರೆ, ಬಾಯಿಗೆ ಯಾವ ಸಿಕ್ಕರೆ ಬಾಯಿಗೆ ಹಾಕಂತ ಇರ್ತಾರೆ. They are baby. ಅವರು ಚಿಕ್ಕ ಮಕ್ಕಳು. Are you with me what I am saying? ನಾನು ಹೇಳಿದ್ ಕೇಳ್ತಾ ಇದ್ದೀರಾ? Bible says you must grow. ಸತ್ಯವೇದ ಹೇಳುತ್ತದೆ ಇವೆಲ್ಲ ವಿಷಯಗಳನ್ನು ಬಗಲಿಕಿಟ್ಟು ನೀನು ಬೆಳೆಯಬೇಕು. We need to be strong. ಈ ವಿಷಯಗಳೆಲ್ಲ ಬಗಲಿಕಿಡಬೇಕಂದ್ರೆ ನೀನು ಬೆಳೆಯಬೇಕು, ಬಲಾಢ್ಯನಾಗಿರಬೇಕು. Hebrews 5:12 says, ಎಬ್ರಿ ಬರೆದ ಪತ್ರಿಕೆ 5:12 ಹೇಳುತ್ತದೆ, there is a meat, there is a strong meat. ಅಲ್ಲಿ ಮಾಂಸವು ಆಹಾರವಿದೆ, ಮತ್ತೆ ಬಲವಾದ ಆಹಾರವಿದೆ. Hallelujah. Hallelujah. ಸ್ವಲ್ಪ ಜನ ಬರೀ ಬೇಳೆ ಸಾರು ರೈಸ್, ಬೇಳೆ ಸಾರು ರೈಸ್ ತಿಂತಾರೆ. ಒಬ್ಬನು ಬರೀ ಬೀಫ್ ತಿಂದು ಬರ್ತಾನೆ. ಅವನ ಹತ್ರ ಸರ್ ಅವನು ಹಿಂಗೆ ಹಿಡ್ಕೊಂಡ್ರೆ ಬಿಡಿಸ್ಕೊಂಬೇಕಾಗೋದಿಲ್ಲ. ಬಿಕಾಸ್ ದೇ ಆರ್ ಈಟಿಂಗ್ ಓನ್ಲಿ ಸಾಫ್ಟ್ ಫುಡ್. ಕೆಲವ್ರು ಏನು ಮಾಡ್ತಾರಂದ್ರೆ ಬರೀ ಬೇಳೆ ಸಾರೇ ತಿಂತಾ ಇದ್ರೆ ಅವ್ರು ಬಲಹೀನವಾಗಿರ್ತಾರೆ ಶಾರೀರಿಕವಾಗಿ. ಆದರೆ ಒಬ್ಬನೇನೋ ಚೆನ್ನಾಗಿ ಯಾವಾಗಲೂ ಬೀಫ್, ಮಟನ್, ಚಿಕನ್ ಇಂಥವೆಲ್ಲ ತಿಂದು ಬಲಾಢ್ಯನಾಗಿರ್ತಾನೆ. ಅಂಥವ್ನು ಹೋಗಿ ಹಿಡ್ಕೊಂಡಿದ್ರೆ ಅವ್ರನ್ನ ಹಿಡ್ಕೊಂಡಕ್ಕಾಗಲ್ಲ, ಅವನು ಸ್ಟ್ರಾಂಗ್ ಬಲಾಢ್ಯನಾಗಿರ್ತಾನೆ. ಅವ್ರು ನಮ್ಮ ರೆನ್ನಿ ಇದ್ದಾರೆ, ನಮ್ಮ ತಗಿಲಿ ಹಿಡ್ಕೊಂಡ್ರೆ ಬಿಡಿಸ್ಕೋಬೇಕಾಗೋದಿಲ್ಲ. ನಮ್ಮ ರೆನ್ನಿ ಇದ್ದಾನೆ, ನನ್ನನ್ನು ಹಿಡ್ಕೊಂಡಿದ್ರೆ ನನಗೆ ಬಿಡಿಸ್ಕೊಂಡಕ್ಕಾಗಲ್ಲ. Because he is eating strong food. ಆತನು ಎಲ್ಲ ಬಲವಾದ ಆಹಾರವನ್ನೇ ತಿಂತಾನೆ. Are you with me what I am saying? ನಾನು ಹೇಳೋದು ಕೇಳ್ತಾ ಇದ್ದೀರಾ? Spiritually you must eat strong food. ಆತ್ಮೀಯವಾಗಿ ನೀವು ಬಲಾಢ್ಯರಾಗಿ ಬಲವುಳ್ಳ ಆಹಾರವನ್ನು ಕೊಡಬೇಕು. Some churches they will give only soft food. ಕೆಲವು ಸಭೆಗಳಲ್ಲಿ ಬರೀ ಅವ್ರು ಬೇಳೆ ಸಾರು ಮೆತ್ತನ ಆಹಾರ ಕೊಡ್ತಾ ಇರ್ತಾರೆ. Gospel always gospel. ಯಾವಾಗಲೂ ಸುವಾರ್ತೆ, ಚಿಕ್ಕ ವಿಷಯಗಳು ಹೇಳ್ತಾರೆ. Always stories. ಯಾವಾಗಲೂ ಕತೆ ಹೇಳ್ತಾ ಇರ್ತಾರೆ. Just people laugh and go. ಅವರು ಜನರನ್ನಾಗಿದ್ದು ಹೋಗ್ತಾ ಇರ್ತಾರೆ. We need strong meat. ಆದ್ರೆ ನಮಗೂ ಬಲವುಳ್ಳ ಆಹಾರವು ಬೇಕಾಗಿದೆ. Hallelujah. Hallelujah. When we take strong food and apply it, that word of God apply in our life. ನಾವು ಬಲವುಳ್ಳ ಆಹಾರವಾಗಿರುವಂಥ ದೇವರ ವಾಕ್ಯವನ್ನು ಆತ್ಮಕ್ಕೆ ತೆಗೆದುಕೊಂಡು ಅದನ್ನು ನಮ್ಮ ಜೀವನದಲ್ಲಿ ಪ್ರಾಕ್ಟೀಸ್ ಮಾಡಬೇಕು. Will be strong. ಅವಾಗ ಬಲಾಢ್ಯರಾಗಿರುತ್ತೇವೆ. Hallelujah. Hallelujah. There are spiritually many people are very weak, like a children. ಅದು ಸ್ವಲ್ಪ ಬಾಯಿಗೆ ಹಾಕೊಂಡು ಅದು ಕೆಟ್ಟ ಮಾತುಗಳು ಬೈಯೋದು, ಈ ರೋಗ ಬೇರೆಯವ್ರನ್ನ ದ್ವೇಷ ಮಾಡೋದು. ಆತ್ಮೀಯವಾಗಿ ಬಲಹೀನನಾಗಿದ್ದಾರೆ. ಆ ಬಲಹೀನಾಗಿರುವಂಥ ಜನರು ಹೆಂಗಿರ್ತಾರೆ ಅಂದರೆ ಅವ್ರನ್ನ ದ್ವೇಷ ಮಾಡೋದು, ಬಾಯಿಂದ ಕೆಟ್ಟ ಮಾತು ಮಾತಾಡೋದು, ಇವ್ರನಿಂಗ ಮಾಡೋದು, ದ್ವೇಷ ಮಾಡೋದು, ವಂಚನೆ ಮಾಡೋದು, ಇಂಥವೆಲ್ಲ ಮಾಡ್ತಾ ಇರ್ತಾರೆ. I tell you, in Christianity there is a growth. ಕ್ರೈಸ್ತತ್ವದಲ್ಲಿ ಬೆಳವಣಿಗೆ ಇದೆ. ಬೇರೆಯವ್ರಿಗೆ ಹೇಳು, ಕ್ರೈಸ್ತತ್ವದಲ್ಲಿ ಬೆಳವಣಿಗೆ ಇದೆ. ಕ್ರೈಸ್ತತ್ವದಲ್ಲಿ ಬೆಳವಣಿಗೆ ಇದೆ. Don't be like a baby only. ಚಿಕ್ಕ ಮಗುವಾಗೆ ಇರಬೇಡ, ಆತ್ಮೀಯವಾಗಿ. You need strong meat. ನಿನಗೆ ಬಲವುಳ್ಳುವ ಆಹಾರವು ಬೇಕಾಗಿದೆ. Hallelujah. Hallelujah. Tell to somebody you have to grow. ಇತರರಿಗೆ ಹೇಳ್ರಿ, ನೀವು ಬೆಳೆಯಬೇಕು. From victory to victory. ಜಯದಿಂದ ಜಯಕ್ಕೆ ಬೆಳೆಯಬೇಕು. ಒಂದೇ ಕ್ಲಾಸ್ ಪಾಸ್ ಆಗಿರಿ ಇಲ್ಲೇ ಇದ್ದು ಬಿಡ್ತೀನಿ, ನಾನು 2ನೇ ಕ್ಲಾಸ್ ಹೋಗೋದಿಲ್ಲ, ಇಲ್ಲೇ ಆಯ್ತು, ನನ್ನ ಜೀವನ ಎಲ್ಲ ಒಂದೇ ಕ್ಲಾಸ್ ಸಾಕಾದ್ರೆ you will be there only. ಜೀವನವೆಲ್ಲ ಒಂದೇ ಫಸ್ಟ್ ಸ್ಟ್ಯಾಂಡರ್ಡ್ ಸಾಕು, ಪಾಸ್ ಆಗಿದೆ, ಪಾಸ್ ಆಗಿದೆ, ಸಾಕು ಇನ್ನು ಬೇಡ, ಏನು ಬೇಡ ಅಂತ ಹೇಳಿದ್ರೆ ಆಯ್ತು, you will be there only. Are you with me what I am saying?
ವಿಕ್ಟರಿ ಟು ವಿಕ್ಟರಿ. ಪ್ರತಿ ಸ್ಥಾಯಿದಲ್ಲಿ ಕೂಡ ನಿಮ್ಗೆ ಜಯದಿಂದ ಮತ್ತೆ ಇನ್ನೊಂದು ಒಂದನೇ ಜಯ. ಕ್ಲಾಸ್ ಪಾಸ್ ಆಗಿದ್ರೆ ಎರಡನೇ ಕ್ಲಾಸ್ ಕೂಡ ಪಾಸ್ ಆಗಬೇಕು. ಒಂದನೇ ಕ್ಲಾಸ್ ಆದ್ಮೇಲೆ ಎರಡನೇ ಕ್ಲಾಸ್ ಎರಡನೇ ಕ್ಲಾಸ್ ಪಾಸ್ ಆದ್ರೆ ಮೂರನೇ ಕ್ಲಾಸ್ ಕೂಡ ಪಾಸ್ ಅದು ಆಗಬೇಕು. ಪಾಸ್ ಆಗಿ ಮತ್ತೆ ಮೂರನೇ ಕ್ಲಾಸ್ SSLC ಕೂಡ ಪಾಸ್ ಆಗಬೇಕು. ಮತ್ತೆ 10th ಪಾಸ್ ಆಗ್ಬೇಕು. ಅಂಡ್ PUC ಆಲ್ಸೋ ಪಾಸ್ ಆಗಬೇಕು. ಹಲ್ಲೆಲೂಯಾ. ಡಿಗ್ರಿಗೆ ಹೋದ್ರೆ ಡಿಗ್ರಿ ಪಾಸ್ ಆಗಬೇಕು. ಸಾಕಪ್ಪ, ಸಾಕು 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 ಸಾಕು, PUC ಬಂದಿದೆ ಸಾಕು, ಇನ್ನು ಬೇಡ. There are people say, but some people will go on victory after ಭೌತಿಕವಾಗಿ ಹಂಗೆ ಇದೆ. victory. ಆದ್ರೆ ಕೆಲವರು ಲೋಕ ಓದುದನ್ನೆಲ್ಲ ಹಂಗೆ ಹೋಗ್ತಾರೆ ಮೇಲೆ As the same ಮೇಲೆ way spiritually, ಅದೇ you have to pass one level to another. ಅದೇ ರೀತಿಯಲ್ಲಿ ಆತ್ಮೀಯವಾಗಿ ಕೂಡ ಒಂದು ಮಟ್ಟದಿಂದ ಇನ್ನೊಂದು ಮಟ್ಟಕ್ಕೆ, ಒಂದು Victory after victory. ಜಯದಿಂದ ಜಯಕ್ಕೆ ಹೋಗ್ಬೇಕು. Faith after faith. ವಿಶ್ವಾಸದಿಂದ ಅಧಿಕ ವಿಶ್ವಾಸಕ್ಕೆ ಹೋಗ್ಬೇಕು. Hallelujah. Hallelujah. If you get 10 rupees by faith, you have to get 100 rupees. ಈಗ ವಿಶ್ವಾಸದಿಂದ 10 ರೂಪಾಯಿ ನೀನು ಪಡೆದುಕೊಂಡಿದೆ ಅಂದ್ರೆ ನೆಕ್ಸ್ಟ್ ಸತಿ 100 ರೂಪಾಯಿ ಪಡ್ಕೋಬೇಕು. If you are healed fever with your faith, ನೀನು ಜ್ವರದಿಂದ ನೀನು ಗುಣ ಹೊಂದಿದ್ರೆ you have to heal the pain also. ಇನ್ನೊಂದು ಸತಿ ನೋವು ಬಂದಾಗ ಅದರಿಂದ ಕೂಡ ಗುಣ ಹೊಂದಬೇಕು. You have to go another level. ಇನ್ನೊಂದು ಮಟ್ಟಕ್ಕೆ ಹೋಗ್ಬೇಕು. Faith to faith. ವಿಶ್ವಾಸದಿಂದ ವಿಶ್ವಾಸಕ್ಕೆ, Success to success. ಉತ್ತೀರ್ಣತೆಯಿಂದ ಉತ್ತೀರ್ಣತೆಗೆ, Glory to glory. ಮಹಿಮೆಯಿಂದ ಮಹಿಮೆಗೆ ಹೋಗ್ಬೇಕು. Health to health. ಆರೋಗ್ಯದಿಂದ ದೈವಿಕ ಆರೋಗ್ಯಕ್ಕೆ Power ಹೋಗ್ಬೇಕು. to power. ಶಕ್ತಿದಿಂದ ದೈವಿಕ ಶಕ್ತಿಗೆ ಹೋಗಬೇಕು. We have to grow in the Lord. ನಾವು ಕರ್ತನಲ್ಲಿ ಬೆಳೆಯಬೇಕು. ಆಮೆನ್. Hallelujah. ಹಲ್ಲೆಲೂಯಾ. You have to experience victory in every stage of life. ನಿನ್ನ ಸ್ಥಾನದಲ್ಲಿ, ನಿನ್ನ ಮಟ್ಟದಲ್ಲಿ ನೀನು ಹೋಗುವಂತ ಪರಿಸ್ಥಿತಿಗಳ ಪ್ರತಿ ಹೆಜ್ಜೆದಲ್ಲಿ ಕೂಡ ನೀನು ಜಯವನ್ನು ಅನುಭವಿಸಬೇಕು. Some people are successful in education, ಕೆಲವರು ವಿದ್ಯಾಭ್ಯಾಸದಲ್ಲಿ ಉತ್ತೀರ್ಣತ ಸಕ್ಸಸ್ ಆಗಿರ್ತಾರೆ, but no job. ಆದ್ರೆ ಕೆಲಸ ಇರುವುದಿಲ್ಲ. How much they are apply also not selected. ಎಷ್ಟು ಅಪ್ಲೈ ಮಾಡ್ಕೊಳ್ಳೋದು ಕೂಡ ಸೆಲೆಕ್ಟ್ ಆಗುವುದಿಲ್ಲ. ವರ್ಷಾನುಗಟ್ಟಲೆ ಹೋಗ್ತಾನೆ ಇರ್ತಾರೆ ಕೆಲಸ ಸಿಗಲ್ಲ. They are successful in education. ವಿದ್ಯಾಭ್ಯಾಸದಲ್ಲೂ ಉತ್ತೀರ್ಣರಾಗಿದ್ದಾರೆ, ಕೆಲಸ ಪಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅವರಿಗೆ. Some people are not successful in business. ಕೆಲವರು ವ್ಯಾಪಾರದಲ್ಲಿ ಅಷ್ಟು ಉತ್ತೀರ್ಣತೆ ಹೊಂದದೇ ಇರ್ತಾರೆ. Listen carefully. Some people are successful in education and job and business. ಕೆಲವರು ವಿದ್ಯಾಭ್ಯಾಸದಲ್ಲಿ ಮತ್ತೆ ಉತ್ತೀರ್ಣತದಲ್ಲಿ, ಕೆಲಸದಲ್ಲಿ, ವ್ಯಾಪಾರದಲ್ಲಿ ಎಲ್ಲದರಲ್ಲಿ ಕೂಡ ಸಫಲತೆ ಹೊಂದುತ್ತಾರೆ. But in married life they fail. ಆದ್ರೆ ಮದುವೆ ಜೀವನದಲ್ಲಿ ಸೋತು ಹೋಗ್ತಾರೆ. But we must be successful in marriage also. ಮದುವೆ ಜೀವನದಲ್ಲಿ ಕೂಡ ಸಫಲತೆ ಹೊಂದಬೇಕು. Hallelujah. ಹಲ್ಲೆಲೂಯಾ. Amen. ಆಮೆನ್. You must be successful in family life. ಕುಟುಂಬ ಜೀವನದಲ್ಲಿ ಸಫಲತೆ ಹೊಂದಬೇಕು. Even when we become old also we must be successful. ನೀನು ವಯಸ್ಸಿನಲ್ಲಿ ಸ್ವಲ್ಪ ವಯಸ್ಸು ಹೆಚ್ಚಾಗಿದ್ರೆ ಕೂಡ ಅದರಲ್ಲಿ ಕೂಡ ನೀನು ಸಫಲತೆ ಹೊಂದಬೇಕು. ರಿಟೈರ್ಡ್ ಆದ ಕೂಡಲೇ ಮೂಲೆಗೆ ಬಿದ್ದು ಬಿಡಬಾರ್ದು. Hallelujah. ಹಲ್ಲೆಲೂಯಾ. Some people after retirement ಒಂದು ಮೂಲೆಗೆ ಹೋಗಿ ಕೂತು ಬಿಡ್ತಾರೆ, ಆಯ್ತಪ್ಪ ಎಲ್ಲ ಮುಗಿದು ಬಿಡ್ತಾರೆ ಅಂತ. ಯು ಮಸ್ಟ್ ಬಿ ಸಕ್ಸಸ್ಫುಲ್ ಇನ್ ಯುವರ್ ಓಲ್ಡ್ ಏಜ್ ಆಲ್ಸೋ. ನಿನ್ನ ಒಂದು ವೃದ್ಧಾಪ್ಯ ಸಮಯದಲ್ಲಿ ಕೂಡ ನೀನು ಸಫಲತೆ ಹೊಂದಿರಬೇಕು. Moses was successful ಮೋಶೆ at the age of 120 years. 120 ವರ್ಷದಲ್ಲಿ ಕೂಡ ಆತನು ಸಫಲತೆ ಹೊಂದಿದ್ದಾನೆ. God said die. He was fine only. He has no dream. Body strength was not come down. ಆತನ ಕಣ್ಣು ದೃಷ್ಟಿ ಕಡಿಮೆ ಆಗಲಿಲ್ಲ, ಆತನ ಶರೀರ ಅವಯವಗಳು ಕೂಡ ಏನು. God said you shouldn't go to promised land, you die. ಯೇಸುವೆ ದೇವರು ಹೇಳಿದ್ದಾರೆ, ನೀನು ಹೋಗಿ ಮಲ್ಕೋ ಸಾಯಿ ಅಂತ ಹೇಳಿ. He was fine, not sick, not weak. ಆತನು ರೋಗಿ But God said you have to die, that's all. ದೇವರು ಹೇಳಿದ್ದಾರೆ, ಹೆಂಗ ಸತ್ತೋಗೇನ ಹೋಗೇನೆ ಮಲ್ಕೊಂಡನ ಆಯ್ತು. ಹೋಗನ ಮಲ್ಕೊಂಡು ಪ್ರಾಣ ಬಿಟ್ಟಿದ್ದಾನೆ. Hallelujah. ಹಲ್ಲೆಲೂಯಾ. ಇವಾಗ ಯಾರನ್ನ ಸಾಯ್ಬೇಕಾದ್ರೆ ಯಾವ್ದ ಕ್ಯಾನ್ಸರ್ ಬರಬೇಕು, ಯಾವ್ದಾರ ಹಾರ್ಟ್ ಅಟ್ಯಾಕ್ ಬರಬೇಕು, ಇಲ್ಲದ್ರೆ ಯಾವ್ದಾರ ಇನ್ಫೆಕ್ಷನ್ ಬರಬೇಕು, ಕಾಲು ಕಿತ್ತಾಕಬೇಕು, ಅದು ಕಿತ್ತಾಕಬೇಕು, ಅವಾಗ ಸತ್ತು ಹೋಗ್ತಾರೆ ಮನುಷ್ಯರು. ಮೋಸೆ ಹಂಗಲ್ಲ. ಮೋಶೆ ಸತ್ತೋಗತ್ತಂದ್ರೆ ಹೋಗಿ ಮಲ್ಕೊಂಡ, ಗುಡ್ಡದ ಮೇಲೆ ಮಲ್ಕೊಂಡನ ಆಯ್ತು. ಇಲ್ಲಿ ಮಲ್ಕೊಂಡಿದ್ರೆ ಅಲ್ಲಿ ಕಣ್ಣು ತೆರೆದಂಗ ನಿದ್ದೆ ಮಾಡಿದ್ದಾನೆ ದೇವರಲ್ಲಿ. That life we have to lead. ಅಂತ ಜೀವನ ನಾವು ಜೀವಿಸಬೇಕು. Amen. Amen. We must be successful in all stages of our life. ಎಲ್ಲ ಹೆಜ್ಜೆ ಮಟ್ಟಗಳಿರ್ತವೆ ನಮ್ಮ ಪ್ರಯಾಣ ಸ್ಥಾನದಲ್ಲಿ, ಎಲ್ಲದರಲ್ಲಿ ಕೂಡ ಪ್ರತಿ Some ಸತಿ believers are successful in one area, other area they are losers. ಕೆಲವು ವಿಶ್ವಾಸಿಗಳು ಒಂದು ಭಾಗದಲ್ಲೇನೋ ಉತ್ತೀರ್ಣರಾಗ್ತಾರೆ, They are successful in job, they are losing in family life. ಅವರು ಒಂದು ಕೆಲಸದಲ್ಲೇನೋ ಸಫಲತೆ ಹೊಂದುತ್ತಾರೆ, ಕುಟುಂಬದಲ್ಲಿ ಸೋತು ಹೋಗ್ತಾರೆ. In growing up children
some families they are failed. ಕೆಲವರು Some parents are failed. ಮಕ್ಕಳನ್ನು ಬೆಳೆಸುವುದರಲ್ಲಿ ಕೆಲವು ತಂತಾಯಿಗಳು ಸೋತು ಹೋಗ್ತಾರೆ. We must be successful in everything. ಆದ್ರೆ ನಾವು ಎಲ್ಲಾ ವಿಷಯಗಳಲ್ಲಿ ಸಫಲತೆ ಹೊಂದಬೇಕು, Hallelujah. ಉತ್ತೀರ್ಣತೆ ಹೊಂದಬೇಕು. I tell you, God brought us into the church to demonstrate His glory. ದೇವರು ತನ್ನ ಸಭೆದೊಳಗೆ ನಮ್ಮನ್ನು ಇಟ್ಟಿದ್ದಾನೆ ತನ್ನ ಮಹಿಮೆಯನ್ನು ತೋರಿಸುವುದಕ್ಕಾಗಿ. Amen. ಆಮೆನ್. That's what Mordecai said to the Esther. ಅದಕ್ಕಾಗಿ ಮೊರ್ದಕೈ ಎಸ್ತೇರಳಿಗೆ ಹೇಳಿದ್ದಾನೆ. In Esther 4 chapter 14th verse. ಎಸ್ತೇರಳು 4:14 ವಚನದಲ್ಲಿ, You have come into such a time into this kingdom. ಈ ಸಮಯಗಳ ಮಧ್ಯದಲ್ಲಿ ನೀನು ರಾಜ್ಯದಲ್ಲಿ ಬಂದಿದೀಯಾ, You have to save Jewish people. ನೀನು ಯಹೂದ್ಯರನ್ನು ರಕ್ಷಿಸಬೇಕು. Hallelujah. ಹಲ್ಲೆಲೂಯಾ. We have come in such a time ನಾವು into ಕೂಡ His ಇಂಥ kingdom. ಸಮಯದಲ್ಲಿ ದೇವರ ರಾಜ್ಯದಲ್ಲಿದ್ದೇವೆ. Don't be a childish. ಚಿಕ್ಕ ಮಕ್ಕಳ ಹಾಗೆ ಆತ್ಮೀಯ ಜೀವನದಲ್ಲಿ ಹಂಗೆ ಇರಬೇಡ. Grow strong. ಬಲಾಢ್ಯರಾಗಿರ್ರಿ, You can save others. ಇತರರನ್ನು ರಕ್ಷಿಸ್ರಿ. Hallelujah. ಹಲ್ಲೆಲೂಯಾ. If you reign in life, ನೀನು ಜೀವನದಲ್ಲಿ ಪರಿಪಾಲಿಸುವಾಗ you can control everything what you go through. ನೀನು ಹೋಗುವಂತ ಪರಿಸ್ಥಿತಿನೆಲ್ಲ ಕೂಡ ಆದಿಂದಲೇ ಹಿಡ್ಕೊಳ್ತೀಯ. When you live victoriously, ನೀನು ಜಯಶಾಲಿಗಳಾಗಿ ಜೀವಿಸುವಾಗ you can save people. ನೀನು ಜನರನ್ನು ಕಾಪಾಡ್ತೀ. Hallelujah. ಹಲ್ಲೆಲೂಯಾ. If you are successful, somebody will come and ask you how you are ನೀನು successful. ಉತ್ತೀರ್ಣನಾಗಿ ಸಫಲನಾಗಿರುವಾಗ ಬೇರೆಯವರು ಬಂದು ಕೇಳ್ತಾರೆ ನಿನ್ನನ್ನು, How you are ಹೇಗೆ successful. ನೀನು ಉತ್ತೀರ್ಣತಾ Then you ಸಫಲತೆ. can share the gospel. I believe Jesus Christ is ಅವಾಗ ನೀನು God. ಹೇಳ್ಬೇಕು, ನಾನು ಯೇಸು ಕ್ರಿಸ್ತನ ಸುವಾರ್ತೆ ನಂಬಿದ್ದೀನಿ ನಾನು ಅಂತ ನೀನು ಸಾಕ್ಷಿ. ಅಂಗಡಿ ತೆಗೆದಿರಪ್ಪ, ಅಸಲು ಯಾರು ಬರ್ತಾನೆ ಇಲ್ಲ, ಯಾರು ಬಂದು ಒಂದು ಸಾಮಾನು ಕೂಡ ಹೋಗ್ತಾ ಇಲ್ಲ, ಬಿಸ್ನೆಸ್ಸೇ ಆಗ್ತಾ ಇಲ್ಲ. ಅಂದರೆ ನಿನ್ನ ಹತ್ರ ಯಾರು ಬರ್ತಾರೆ ಹೇಳು? ಆರ್ ಯು ವಿತ್ ಮಿ ವಾಟ್ ಐ ಆಮ್ ಸೇಯಿಂಗ್? ಇಫ್ ಯು ಆರ್ ಎ ಫೇಲ್ಡ್ ಪರ್ಸನ್, ಹೂ ವಿಲ್ ಕಮ್ ಟು ಯು? ನೀನು If you are a sick person, who will come to you? If your family failed, who will come to you and ask? ನಿನ್ನ ಕುಟುಂಬ ಸೋತೋಗಿದ್ರೆ, ಇಲ್ಲದಿದ್ರೆ, ನಿನ್ನ ಅನಾರೋಗ್ಯದಲ್ಲಿದ್ರೆ ಯಾರು ಬಂದು ಕೇಳ್ತಾರೆ ನಿನ್ನ ಹತ್ರ ಸಲಹೆಗಳು? ಸ್ವಲ್ಪ ಜನ ಅಂಗಡಿ ತೆಗಿತಾರೆ, ಆಯ್ತು, ನಮ್ಮ ರಾತ್ರಿ ಬಾಗಿಲು ಮುಚ್ಚೋವರೆಗೆ ಯಾರು ಬರೋದೇ ಇಲ್ಲ ಅಂಗಡಿಗೆ. Don't be like that. Hallelujah. ಇರಬಾರ್ದು. You are a special person. ನೀನು ಪ್ರತ್ಯೇಕ ಉಳ್ಳುವಂತ ವ್ಯಕ್ತಿ. You must grow. ನೀನು ಬೆಳೆಯಬೇಕು ಆತ್ಮೀಯವಾಗಿ. Hallelujah. When Jesus preached the word of God, ಯೇಸು ಕ್ರಿಸ್ತನ ಸುವಾರ್ತೆ ಸಾರಿರುವಾಗ multitudes came to Jesus. ಅನೇಕ ಜನಸಂಖ್ಯೆಯಾಗಿ ಜನರು ಅತ್ಯಧಿಕವಾಗಿ ಬಂದಿದ್ದಾರೆ. Amen. Hallelujah. You have only 5 loaves, 2 fishes with somebody, some boy. 5 ರೊಟ್ಟಿ 2 ಮೀನು. All people came, he fed all people. ಎಲ್ಲರಿಗೂ ಕೂಡ ಆತನ ಆಸ್ವಾದಿಸಿ ಭುಜಿಸುವಂತೆ ಮಾಡಿದ ಅದ್ಭುತ You must ಮಾಡಿದ್ದಾನೆ. be successful in every area of your ಎಲ್ಲ life. ಭಾಗಗಳಲ್ಲಿ, ನಮ್ಮ ಜೀವನಗಳ ಎಲ್ಲ ಮಟ್ಟಗಳಲ್ಲಿ ಕೂಡ ನಾವು ಉತ್ತೀರ್ಣರಾಗಿರಬೇಕು. Amen. ಆಮೆನ್. Hallelujah. ಹಲ್ಲೆಲೂಯಾ. Live victoriously. ಜಲಶಾಲಿಗಳಾಗಿ ಜೀವಿಸಿರಿ. Say no to failure. ಸೋಲುಗೆ ನಾನು ಇಲ್ಲ ಅಂತ ಸೋಲನ್ನು ತಿರಸ್ಕರಿಸಿರಿ. If some bad happens, ಏನಾದರೂ ಕೆಟ್ಟದ್ದು ಆಗಿದ್ರೆ don't quit. ಸುಮ್ಮನೆ Say no, this is not mine. ಇದು ನಂದಲ್ಲ ಹೇಳು, ಬಾಯಿ ತೆರೆದು. Say that, oh, this is not mine. ಇದು ನಂದಲ್ಲ ಅಂತ ಹೇಳ್ಬೇಕು. Get out in the name of Jesus. ಯೇಸು ಕ್ರಿಸ್ತನ, ಕರ್ತನಾದ ಯೇಸು ಕ್ರಿಸ್ತನ ಬಿಟ್ಟು Don't accept bad in your life. ನಿನ್ನ ಜೀವನದಲ್ಲಿ ಕೆಟ್ಟ ವಿಷಯಗಳನ್ನು Don't accept failure in your life. ನಿನ್ನ ಜೀವನದಲ್ಲಿ ಸೋಲನ್ನು Don't ಸ್ವೀಕರಿಸಬೇಡ. accept sickness in your life. ಅನಾರೋಗ್ಯವನ್ನು ಸ್ವೀಕರಿಸಬೇಡ. Hallelujah. ಹಲ್ಲೆಲೂಯಾ. Grow in the Lord. ಕರ್ತನಲ್ಲಿ ಬೆಳಿ. Be strong. ಬಲಾಢ್ಯನಾಗಿರು. Put the word of God to work. ದೇವರ ವಾಕ್ಯವು ನಿನ್ನಲ್ಲಿ ಕಾರ್ಯವಾಗಲಿ. He already signed and given the check. ಚೆಕ್ ಅನ್ನು ಆತನು ಯೇಸು ಕ್ರಿಸ್ತನ ಸೈನ್ ಮಾಡಿ ಕೊಟ್ಟಿದ್ದಾರೆ. In my name, whatever you ask, I will give to you. ನನ್ನ ಹೆಸರು ನೀನು ಏನಾದರೂ ಕೇಳಿದ್ರೆ ನೀನು ಹೊಂದಿಕೊಳ್ಳುತ್ತೀರಿ ಎಂದು. That means already signed. ಎಲ್ಲ ಆತನು ಸೈನ್ ಮಾಡಿದ್ದಾರೆ. ನೀನು ಸೈನ್ ಮಾಡಿ ಕೊಡಬೇಕಷ್ಟೇ ಬ್ಯಾಂಕದಲ್ಲಿ. Hallelujah. ಸಂತಕ ಮಾಡಿ ಕೊಡಬೇಕು. In my name, ask anything, I give to you. ನನ್ನ ಹೆಸರಿನಲ್ಲಿ ನೀವು ಏನು ಡಿಮ್ಯಾಂಡ್ ಮಾಡಿದ್ರು ಕೂಡ ನಾನು ಅದನ್ನು ಮಾಡುತ್ತೇನೆ. ಪಾಸ್ಟ್ ಎಷ್ಟು ಚೆನ್ನಾಗಿ ಹೇಳ್ತಾರಲ್ಲಪ್ಪ, ಆದರೆ ನೀನು ಸೈನ್ ಮಾಡಿ ಚೆಕ್ ತಗೊಂಡೋಗಿ ಅಲ್ಲಿ ಕೊಡಕ್ಕೆ ರೆಡಿ ಇಲ್ಲ. ಆರ್ ಯು ವಿತ್ ಮಿ? ಡೋಂಟ್ ಬಿ ಲೈಕ್ ದಟ್. ಪಾಸ್ಟ್ ಹೇಳುವಾಗ ಚೆನ್ನಾಗಿ ಇರ್ತಾರೆ, ಚೆಕ್ನಲ್ಲಿ ಸೈನ್ ಮಾಡೋದೇ ಕಷ್ಟ ಆಗ್ತಾ ಇದೆ. ಡೋಂಟ್ ಬಿ ಇಗ್ನೋರೆಂಟ್ ಆಫ್ ಗಾಡ್ಸ್ ವರ್ಡ್. ದೇವರ ವಾಕ್ಯದಲ್ಲಿ ಅಮಾಯಕರಾಗಿರಬಾರ್ದು. ಯು ಲೂಸ್ ಮಚ್. ಒಂದು ವೇಳೆ ನೀನು ಗೊತ್ತಿಲ್ಲದೆ, ತಿಳುವಳಿಕೆ ಇಲ್ಲದೆ ಇದ್ರೆ ಬಹಳಷ್ಟು ನಷ್ಟ. You will be left over when rapture comes. ನೀನು ವಾಕ್ಯದ ತಿಳುವಳಿಕೆ ಜ್ಞಾನವಿಲ್ಲದೆ ಇದ್ರೆ ನೀನು ಇಲ್ಲೇ ಬಿಡಿಸಲ್ಪಡ್ತೀನಿ. ಹೇಳಿದ್ರು ಅವರು ಎತ್ಕೊಂಡ್ಬಿಟ್ರು, ನಾನು ಇಲ್ಲಿ ಉಳ್ಕೊಂಡ್ಬಿಟ್ಟಿನಿ ಅಂತ ಹೇಳಕ್ ಹೋಗಬೇಡ. ಹಲೋ, ಆರ್ ಯು ವಿತ್ ಮಿ ವಾಟ್ ಐ ಆಮ್ ಸೇಯಿಂಗ್?
ಇಲ್ಲೇ ಬಂದು ಕುಂತುತ್ತಾ ಇದ್ದಪ್ಪ, ವಾಕ್ಯ ಕೇಳ್ತಾ ಇದ್ದೆ, ಅವರೆಲ್ಲರೂ ಹೋಗ್ಬಿಟ್ರು, ನಾನು ಒಬ್ಬನೇ ಉಳ್ಕೊಂಬಿಟ್ಟಿನಿ. ಇಫ್ ಯು ಟೆಲ್ ಲೈಕ್ ದಟ್, ಐ ಟೆಲ್ ಯು, nobody ಒಂದು can ವೇಳೆ help you. ಅವರೆಲ್ಲರೂ ಹೋಗಿದ್ದಾರಪ್ಪ, ನಾನು ಹಿಂಗಿದ್ದೀನಿ, ಬಿಟ್ಟಿದ್ದೀನಿ ಅಂತ, ಬೀಳಲ್ಪಟ್ಟಿದ್ದೀನಿ ಅಂತ ಹೇಳಿದ್ರೆ ಏನು ಮಾಡ್ತೀವಿ? Be interested in things of the Lord. ನೀವು ದೇವರ ವಿಷಯಗಳಲ್ಲಿ ಆಸಕ್ತಿ ಉಳ್ಳವನಾಗಿರು, Grow spiritually. ಆತ್ಮೀಯವಾಗಿ ಬೆಳಿ. Amen. ಆಮೆನ್. You will be helpful to you and you will be helpful to others. ಅವಾಗ ನೀನು ಸಹಾಯಕರವಾಗಿರ್ತೀವಿ, ಇತರರಿಗೆ ಕೂಡ ಸ್ವಲ್ಪ ಸಹಾಯಕರವಾಗಿರ್ತೀವಿ. ಜನ ಇರ್ತಾರೆ, ಅವ್ರಿಗೆ ಅವರೇ ಸಹಾಯಕರವಾಗಿರೋದಿಲ್ಲ, ಕೆಲವರು ಅವ್ರಿಗೆ ಅವರೇ ಸಹಾಯವಾಗಿರಲ್ಲ, ಅವರೇ ದುಡಿದು ತಿಂಬೋದಿಲ್ಲ, ಮತ್ತೆ ಹೇಳ್ತಾರೆ ಬರ್ಗೆ ಅವನಿಗೆ ಸ್ವಲ್ಪ ಕೊಡು ಅಂತಂದು ಹೇಳಿ. ಡೋಂಟ್ ಬಿ ಲೈಕ್ ದಟ್. ಹಲ್ಲೆಲೂಯಾ. ನಿನಗೆ ನೀನು ಸಹಾಯಕರವಾಗಿರು, ಬೇರೆಯವರು ಕೂಡ ಸಹಾಯಕರವಾಗಿ. ನಿನಗೂ ಸಹಾಯಕರವಾಗಿರ್ಬೇಕು, ಇತರಕ್ಕೆ ನೀನು ಸಹಾಯ ಮಾಡಿ. ನೀನು ಕೆಡಿಸ್ಕೊಂಡು ಅವನು ಕೂಡ ಕೆಡಿಸಬೇಡ. ಹಲ್ಲೆಲೂಯಾ. ಸ್ವಲ್ಪ ಜನ ಇರ್ತಾರೆ, ಅವರು ಕುಡಿತಾರೆ, ಬೇರೆಯವ್ರಿಗೆ ನೀನು ಸ್ವಲ್ಪ ಕುಡಿ ಅಂತ ಕೊಡ್ತಾರೆ. ಡೋಂಟ್ ಬಿ ಲೈಕ್ ದಟ್. ಅವ್ರು ಕುಡಿತಾರೆ, ಇನ್ನೊಬ್ಬರಿಗೆ ಕೊಡ್ತಾರೆ ಕುಡಿ ಅಂತ, ಹಂಗ ಕೆಡಿಸಲ್ಪಡಬಾರದು. ವಿ ಆರ್ ಲೈಫ್ ಗಿವರ್ಸ್. ನಾವು ಜೀವ ಕೊಡುವವರು ವಿ ಇತರಕ್ಕೆ, ಆರ್ ನಾಟ್ ಲೈಫ್ ಟೇಕರ್ಸ್. ನಾವು ಜೀವವನ್ನು ಬೇರೆಯವರಿಂದ ತೆಗೆದುಕೊಳ್ಳುವವರಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ವಿ ಆರ್ ಲೈಫ್ ಗಿವರ್ಸ್. ನಾವು ಜೀವವನ್ನು ಕೊಡುವವರು. ವಿ ಆರ್ ಹೀಲರ್ಸ್. ನಾವು ಗುಣ ಮಾಡುವವರು. ವಿ ಆರ್ ಸ್ಟ್ರಾಂಗ್ ಪೀಪಲ್. ನಾವು ಬಲಾಢ್ಯರು. ವಿ ಆರ್ ಸೂಪರ್ ನ್ಯಾಚುರಲ್. ಅಸಾಧಾರಣ ಜನರು. ವಿ ಆರ್ ಹೆವೆನ್ಲಿ. ನಾವು ಪರಲೋಕದಿಂದ ಬಂದಿದ್ದವರು. ವಿ ಆರ್ ನಾಟ್ ಫ್ರಮ್ ದಿಸ್ ವರ್ಲ್ಡ್. ಈ ಲೋಕದಿಂದ ಬಂದಿದ್ದವರಲ್ಲ. ವಿ ಆರ್ ಫ್ರಮ್ ಅಬೌವ್. ಮೇಲಿನಿಂದ ಬಂದಿದ್ದವರು. ಜೀಸಸ್ ಸೆಡ್, ಯೇಸು ಹೇಳಿದ್ದಾರೆ, ಐ ಆಲ್ವೇಸ್ ಲಿಸನ್ ಟು ಮೈ ಫಾದರ್. ನಾನು ಯಾವಾಗಲೂ ನನ್ನ ತಂದೆಯ ಸ್ವರವನ್ನು I come ಕೇಳ್ತೀನಿ. from above. ನಾನು ಮೇಲದಿಂದ ಬಂದಿದ್ದೇನೆ. I do all the works what I see from my father. ಪರಲೋಕ ತಂದೆಯಿಂದ ಏನೇನು ವಿಷಯಗಳು ನೋಡ್ತೀನಿ ಅವೇ ನಾನು ಮಾಡ್ತೀನಿ ಆ I am ಕಾರ್ಯಗಳು. not of this world. ನಾನು ಈ ಲೋಕದ ಪ್ರಪಂಚದ ಮನುಷ್ಯನಲ್ಲ. I am successful. ಯಾವಾಗಲೂ ನಾನು ಸಫಲತೆ ಹೊಂದಿದ್ದೀನಿ. I have come to do his will. ನಾನು ತಂದೆಯ ಚಿತ್ತವನ್ನು ಮಾಡೋದಕ್ಕೆ ಬಂದಿದ್ದೇನೆ. I will accomplish it. ಅದನ್ನು ನಾನು ಮುಗಿಸಿದೆ. I will go back. ಮುಗಿಸಿ ನಾನು ಮೇಲೆಗೆ ಹೋಗುತ್ತೇನೆ. I will ಮತ್ತೆ come as a Holy Ghost. ನಾನು ಮತ್ತೆ ಪವಿತ್ರಾತ್ಮನಾಗಿ ಬರುತ್ತೇನೆ. Hallelujah. 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 Don't be ignorant of his word. ದೇವರ ವಾಕ್ಯದ ವಿಷಯಗಳು ಏನು ತಿಳಿಯಲಾರದಂತ ಅಜ್ಞಾನರಾಗಿರಬಾರದು, ಇರಬೇಡ್ರಿ. Grow in God's word. ದೇವರ ವಾಕ್ಯದಲ್ಲಿ ಬೆಳೆಯಿರಿ, Be strong. ಬಲಾಢ್ಯರಾಗಿರ್ರಿ. You will be blessing to others. ನೀನು ಇತರ ಆಸಕ್ತಿಕರವಾಗಿರುತ್ತಿ. God bless you. ದೇವರು ನಿಮ್ಮನ್ನು